ಕನಕಪುರ ಬಮೂಲ್ ವತಿಯಿಂದ ಹಾರೋಹಳ್ಳಿ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಶಿಬಿರ ಏರ್ಪಡಿಸಲಾಗಿತ್ತು. ಶಿಬಿರದಲ್ಲಿ ಬಮೂಲ್ನ ಪ್ರಧಾನ ವ್ಯವಸ್ಥಾಪಕ ಶ್ರೀಧರ್ ಮಾತನಾಡಿ, ಹಾಲಿನ ಶೇಖರಣೆ ಮತ್ತು ತಾಂತ್ರಿಕತೆ ಬಹಳ ಮುಖ್ಯ. ಈ ಬಾರಿ 8ರಿಂದ 9 ತಿಂಗಳಲ್ಲಿ ಉತ್ತಮ ಲಾಭ ಬಂದಿದ್ದು, ರೈತರು ಇರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ವೈಜ್ಞಾನಿಕವಾಗಿ ಹೈನುಗಾರಿಕೆ ನಡೆಸಬೇಕು ಎಂದು ಸಲಹೆ ನೀಡಿದರು. ನಂತರ ಬಮೂಲ್ ನಿರ್ದೇಶಕ ಹರೀಶ್ ಮಾತನಾಡಿ, ಡಿ.ಕೆ. ಸುರೇಶ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ನಮಗೆ ಖುಷಿ ತಂದಿದೆ. ರೈತಪರ ಚಿಂತನೆಗಳನ್ನು ಹೊಂದಿರುವ ಡಿ.ಕೆ. ಸುರೇಶ್ ಅವರು ಒಕ್ಕೂಟ ಬೆಳೆಸಲು ಹಲವು ರೀತಿಯ ಚಿಂತನೆಗಳನ್ನು ಹೊಂದಿದ್ದಾರೆ. ಒಕ್ಕೂಟದಲ್ಲಿ ಸರಾಸರಿ 2294 ಸಂಘಗಳಿವೆ. ಈ ಹಿಂದೆ ಸಂಘವು 24 ಕೋಟಿ ನಷ್ಟ ಹೊಂದಿತ್ತು. ಆದರೆ ಈ ವರ್ಷ ಸಂಘವು 60 ಕೋಟಿ ಲಾಭ ಹೊಂದಿದ್ದು, ಪ್ರತಿ ಸಂಘಗಳಿಗೆ 15,000 ಬೋನಸ್ ನೀಡಲಾಗಿದೆ. ಮುಂದೆ ರೈತರಿಗೆ 1 ಲೀಟರ್ಗೆ ₹1 ಬೋನಸ್ ನೀಡಲಾಗುವುದು. ಬೋನಸ್ ಹಣದಿಂದ ಹೊಸ ಹಸುಗಳನ್ನು ಖರೀದಿಸಿ ಕರುಗಳನ್ನು ಪೋಷಣೆ ಮಾಡಿ ವೈದ್ಯರ ಸಲಹೆಯಂತೆ ವೈಜ್ಞಾನಿಕವಾಗಿ ಹೈನುಗಾರಿಕೆ ನಡೆಸಬೇಕು ಎಂದರು. ಕರ್ನಾಟಕದ 16 ಒಕ್ಕೂಟದಲ್ಲಿ ಅಧ್ಯಕ್ಷರಾದ ಡಿ.ಕೆ. ಸುರೇಶ್ ಅವರು ಐತಿಹಾಸಿಕ ನಿರ್ಣಯ ತೆಗೆದುಕೊಂಡು ಪ್ರಥಮ ಬಾರಿಗೆ ರೈತರಿಗೆ, ಸಂಘಗಳಿಗೆ ಮತ್ತು ಕಾಂಟ್ರಾಕ್ಟ್ ಲೇಬರ್ಗಳಿಗೆ ಯುಗಾದಿ ಬೋನಸ್ ನೀಡುತ್ತಿರುವುದು ಐತಿಹಾಸಿಕವಾಗಿದೆ. 859 ಜನ ಕಾಂಟ್ರಾಕ್ಟ್ ಲೇಬರ್ಗೆ 5,000ದಂತೆ 90 ಲಕ್ಷ ನೀಡಲಾಗಿದೆ ಎಂದು ತಿಳಿಸಿದರು. ಫ್ಲಿಪ್ಕಾರ್ಟ್ನಿಂದ 1 ಲೀಟರ್ಗೆ ₹1 ಹಾಲು ನೀಡುವ ಕೆಲಸ ಮಾಡುತ್ತಿದ್ದು, ಇದರಿಂದ ರೈತರ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ. ಮುಂದಿನ ದಿನಗಳಲ್ಲಿ ಫ್ಲಿಪ್ಕಾರ್ಟ್ ವಿರುದ್ಧ ರೈತರು ಅಭಿಯಾನ ನಡೆಸಬೇಕು ಎಂದು ತಿಳಿಸಿದರು. ಒಬ್ಬೊಬ್ಬರು ಚಿಂತನೆ ಮಾಡಿದ್ರೆ ಒಂದು ಒಕ್ಕೂಟ ನಡೆಸಕ್ಕಾಗಕ್ಕೆ ಸಾಧ್ಯ, ಮತ್ತೆ ರೈತರಿಗೆ ಮತ್ತೆ ಅನುಕೂಲ ಕೊಡಕ್ಕೆ ಸಾಧ್ಯ ಅಂತ ಚಿಂತನೆಗಳು ನೀವೇನು ಹೇಳ್ತಿದ್ರು ನಾವು ಮಾಡಿಕೊಂಡಿರಲಿಲ್ಲ. ಅವೆಲ್ಲ ತಗೊಂಡೋಗಿ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀವಿ. ನಮ್ಮ ತಾಲೂಕಲ್ಲಿ ಹಿಂಗಂದ್ರಣ ಸೆಕ್ರೆಟರಿಗಳು ಸಂಬಳ ಮಾಡಬೇಕು. ಯಾಕಂದ್ರೆ ಬೆಳಗ್ಗೆ 4:15 ಹೇಳ್ತಾರೆ. ಆ ಕಡೆ ಉತ್ಪಾದಕರು ಹೆಣ್ಮಕ್ಳು ಪಾಪ 5 ಗಂಟೆ 4 ಗಂಟೆಗೆ ಎದ್ದು ಮನೆಗೊಂದು 10 ಗಂಟೆ ರಾತ್ರಿ ಆದ್ರೂ ಬೆಳಗ್ಗೆ 4 ಗಂಟೆಗೆ ಎದ್ದು ಹಾಲು ಕರೆದು ಹಾಲು ಹಾಕ್ತಾರೆ. ಅವ್ರಿಗೇನೋ ಒಂದು ಕೊಡುಗೆ ಹೋಗ್ಬೇಕು ಅಂತ ಚಿಂತನೆ ನಡೀತಾ ಇತ್ತು. ಇವತ್ತು ಸರಾಸರಿ ಆಮೇಲೆ ಬರ್ತೀನಿ ಪಾಯಿಂಟ್ಗೆ. ಮುಂದೆ ನಾವು ಇವತ್ತು ಕರೆಸಿರೋ ಉದ್ದೇಶ ನಿಮ್ಗೆ ಯಾಕೆ ಅದನ್ನ ನಾನು ಮೊದಲೇ ಹೇಳ್ತೀನಿ. ನಮ್ಮ ಒಕ್ಕೂಟದಲ್ಲಿ ಸರಾಸರಿ 2,294 ಸಂಘ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಪ್ರತಿದಿನ ಸಕ್ರಿಯ ಸದಸ್ಯರು ನಮಗೆ ಒಕ್ಕೂಟದಲ್ಲಿ ಫುಲ್ ಆಗಿ ಹೇಳ್ಬೇಕು ಅಂದ್ರೆ 1,27,644 ಸದಸ್ಯರು ನಮಗೆ ಪ್ರತಿದಿನ ಹಾಲು ಕರೆದು ಹಾಕ್ತಾರೆ. ಪ್ರತಿದಿನ ಹಾಲು ಶೇಖರಣೆ ಮಿನಿಮಮ್ ನಮಗೆ ಬರ್ತಾ ಇತ್ತು 18 ಲಕ್ಷ ಚಿಲ್ಲರೆ ಬರ್ತಾ ಇತ್ತು. ಈಗ ಬೇಸಿಗೆ ಇರೋದ್ರಿಂದ 16.84 ಲಕ್ಷ ಕೆಜಿ ಬರ್ತಾರೆ. ಕೆಜಿ ಲೆಕ್ಕದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಮೊನ್ನೆ ಹಿಂದಿನ ವರ್ಷ ನಮಗೆ 15 ಲಕ್ಷ ಚಿಲ್ಲರೆ ಆಗ್ಬಿಟ್ಟಿತ್ತು. 13 ಲಕ್ಷಕ್ಕೆ ಇಳಿದ್ಬಿಟ್ಟಿತ್ತು. ನಾನು ಯಾಕೆ ಚಿಂತನೆ ಯಾಕೆ ಹಾಲು ಜಾಸ್ತಿ ಅಂತ ಆಮೇಲೆ ಹೇಳ್ತೀನಿ ನಿಮ್ಗೆ, ಅದು ಗೊತ್ತಿರೋ ಪಾಯಿಂಟ್ ನಿಮ್ಗೆ. ಅದೇ ರೀತಿ ಮಾರಾಟ ನಿಮ್ಗೆಲ್ಲ ಗೊತ್ತಿದೆ. ಹಾಲು ಮೊಸರು ಹಾಲು ಮಾರೋದು 9,91,000 ಹಾಲು ಮಾರ್ತೀವಿ. ಮೊಸರು 2,40,000 ಮಾಡ್ತೀವಿ. ಅದೆಲ್ಲ ನಿಮ್ಗೆಲ್ಲ ಗೊತ್ತಿದೆ. ಏಪ್ರಿಲ್ 1ರಿಂದ 25 ಮಾರ್ಚ್ 31ರಿಂದ 26 ಮಾರ್ಚ್ 31ರವರೆಗೂ ನಮಗೆ ಶೇಖರಣೆ 59,78,492 ಕೆಜಿಯಷ್ಟು ನಮಗೆ ಹಾಲು ಶೇಖರಣೆ ಆಗ್ತದೆ. ಪ್ರತಿ ವರ್ಷ ಇದೆಲ್ಲ ರೈತರದು ಕೆಜಿ ಲೆಕ್ಕದಲ್ಲಿ ಇರ್ತಾ ಇರ್ತದೆ. ಒಕ್ಕೂಟದ ಸದಸ್ಯರಿಗೆ ಪಾವತಿಸಿದ ದರ ನಾವು ರೈತರಿಗೆ ಏನು ಪ್ಯಾಕ್ ಮೇಲೆ ನಾವು ಕಾಸು ಕೊಡ್ತೀವಿ ಅದನ್ನು ಸೇರಿಸಿ ಪ್ಯಾಕ್ ಮೇಲೆ ಸೇರಿಸಿ ಇರ್ತಕ್ಕಂಥದ್ದು ₹38.21 ಪ್ರತಿ ಲೀಟರ್ಗೆ ಬರ್ತಾ ಇದೆ. ಪ್ಲಸ್ ಸರ್ಕಾರದ ಪ್ರೋತ್ಸಾಹ ಧನ ₹5. ಯಾಕಂದ್ರೆ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು. ನಾವು ಸರಾಸರಿ ಪ್ಯಾಕ್ ಮೇಲೆ ಕೊಡ್ತಕ್ಕಂಥದ್ದು ರೈತರಿಗೆ ₹38.21. ಅದು ಸಂಘದ ಹಾಲು ಉತ್ಪಾದನೆ ನಾವು ಏನ್ ಕೊಡ್ತೀವಿ ಅಂತ ನೀವು ರೈತರಿಗೆ ಕೆಲವು ಗೊತ್ತಿರ್ತದೆ, ಕೆಲವು ಗೊತ್ತಿರಲ್ಲ. ಪ್ರತಿ ಲೀಟರ್ಗೆ ₹36.15. ನಾವು ಯಾಕೆ ₹38.21 ನಾವು ಕೆಜಿ ಪಾಲಿಸ್ತೀವಿ ಅಂತಂದ್ರೆ ಅಲ್ಲಿ ಹೇಳ್ತೀನಿ ಕೇಳಿ. ಸಂಘದ ನಿರ್ವಹಣೆಗೆ ಪ್ರತಿ ಕೆಜಿಗೆ ₹1 ಕೊಡ್ತೀವಿ. ಸಂಘದ ನಿರ್ವಹಣೆಗೆ ಪ್ರತಿ ಕೆಜಿಗೆ ₹1 ರಿಟರ್ನ್ ಪಾಲಿಸ್ತೀವಿ. 24-25 ನಮಗೆ ಬಜೆಟ್ ಏನೇ ನಾವು ಮಾಡಿದ್ರು, ಇಷ್ಟು ವರ್ಷಗಳ ಕಾಲ ಮಾಡಿದ್ರು ನಾವು
2,000 ಕೋಟಿ 2,900 ಕೋಟಿ ನಾವು ರೀಚ್ ಆಗ ಕಾಯ್ತಿರ್ಲಿಲ್ಲ. ಈ ಸರಿ 2,900 ಕೋಟಿ ರೀಚ್ ಆಗಿದೆ. ಪ್ರಸ್ತುತ ವರ್ಷದಲ್ಲಿ ನಮ್ಮ ಅಧ್ಯಕ್ಷರು ಚಿಂತನೆ ಮಾಡಿ ಈಗ ಸುರೇಶಣ್ಣವರು ಮತ್ತೆ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು, ಆಡಳಿತ ಮಂಡಳಿ ಎಲ್ಲ ಅಧಿಕಾರಿಗಳು, ಯಾಕಂದ್ರೆ ಅಷ್ಟೇ ಹೇಳ್ಬೋದು, ಎಲ್ಲರೂ ಸಹ ಶ್ರಮ ಪಟ್ಟಿದ್ದಾರೆ. ಈಗ ಸೆಕ್ರೆಟರಿಯಿಂದ ನಾವು ವರ್ಕರ್ ಅಂದ್ರೆ ನಾವು ಸೆಕ್ರೆಟರಿಯಿಂದ ಟೆಸ್ಟರಿಂದ ತಗೋಬಹುದು, MD ತನಕ ಮ್ಯಾನೇಜರ್ ತಾವಿಂದ DM ತಾವಿಂದ ಇಒಗಳ ತಾವಿಂದ ಹಿಡ್ಕೊಂಡು ನಾವು ಸರಾಸರಿ ನಾವು ಲೆಕ್ಕ ಮಾಡ್ಕೊಂಡಾಗ ಎಲ್ಲಾ ಶ್ರಮದಿಂದ ಮುಂದಿನ ನಮ್ಮ ಅಧ್ಯಕ್ಷರ ಚಿಂತನೆ 3,400 ಕೋಟಿ ರೀಚ್ ಆಗ್ಬೇಕು ಅಂತ. ಅದನ್ನ ನಮ್ಮ ಅಧ್ಯಕ್ಷರು ಕಾರ್ಯರೂಪರೆ ಮಾಡ್ತಾ ಇದ್ವಿ. ಒಕ್ಕೂಟದ ಸಿಬ್ಬಂದಿ ಈ ಇದ್ರೊಳಗೆ ನಮ್ಗೆ ಸುರೇಶ್ ಅಣ್ಣವರು ನಿಮ್ಗೇನೋ ಏನೋ ಮಾಡ್ತಿದ್ರಪ್ಪ, ನಾವು ಕೆಲವು ಅಧಿಕಾರಿಗಳು ಯಾಕಪ್ಪ ಇಷ್ಟು ಗಂಟೆ ಮೀಟಿಂಗ್ ಮಾಡ್ತಾರೆ, ನಮ್ಮ ಲೈಫಲ್ಲಿ ನಾವು ನೋಡಿರಲಿಲ್ಲ 10 ಗಂಟೆ 11 ಗಂಟೆವರೆಗೂ ನಾವು ಕೂತಿದ್ದು ಉದಾಹರಣೆ ಇರಲಿಲ್ಲ. ಮೀಟಿಂಗು ಸಾಯಂಕಾಲ ಆಯ್ತಿದ್ದಂಗೆ ನಮ್ಮ ಕೆಲಸ ಅಂತ ಎಲ್ಲ ನಿರ್ದೇಶಕರು ಹೊಂದ್ಬಿಡ್ತಾ ಇದ್ರು. ಪರ್ಚೇಸ್ ಮೀಟಿಂಗ್ ನ್ಯಾಯವಾಗಿ ಬರ್ತಾ ಇರಲಿಲ್ಲ, ಟ್ರಾನ್ಸ್ಫರ್ ಮೀಟಿಂಗ್ ನ್ಯಾಯವಾಗಿ ಬರ್ತಾ ಇರಲಿಲ್ಲ. ಮುಂದಿನ ವರ್ಷ ಈ ವರ್ಷ ಹೇಳ್ತಾ ಇರೋದು ನಾವು ಸುರೇಶನ ಬರೋಕ್ಕಿಂತ ಹಿಂದೆ ನಾನು 5 ವರ್ಷ 6 ವರ್ಷ ನಿರ್ದೇಶಕನಾಗಿದ್ದೆ. ನಾನು ಎಷ್ಟೋ ಸರಿ ಮೀಟಿಂಗ್ ನಾನು ಕೇರ್ಲೆಸ್ ಮಾಡುವೆ ಹೋಗ್ತಾ ಇರಲಿಲ್ಲ. ಈ ಸರಿ ಸುರೇಶನ್ ಯಾವಾಗ ಬರ್ತಾರೆ ಅಂತ ನಮ್ಗೆ ಕುತೂಹಲ. ಸುರೇಶನ್ ಯಾವಾಗ ಬರ್ತಾರೆ ಡೈರಿಗೆ? ಯಾಕಂದ್ರೆ ಅಲ್ಲಿ ಯಾಕೆ ಹೋದ್ರೆ ನಮ್ಗೊಂದು ಚಿಂತನೆ, ಯಾವ ಇದು ಇಲಾಖೆ ನಡೆಸ್ಬೇಕು ಅಂದ್ರೆ ಒಂದು ಇಲಾಖೆ ಇರ್ತದೆ. ಒಂದು ಪರ್ಚೇಸ್ ಆಗ್ಬೋದು, ಒಂದು ಪೇಂಟ್ ಆಗ್ಬೋದು, ಒಂದು ಹಾಲು ಉತ್ಪಾದಕರಾಗ್ಬೋದು, ಎಲ್ಲ ಇದಿರ್ತದೆ. ಅದನ್ನ ನಾವು ತಿಳ್ಕೊಂಡಾಗ ಇನ್ನ ಈ ಮಾರ್ಕೆಟ್ ಅಲ್ಲಿ ನಾವು ಹಾಲು ಮಾರ್ಕೆಟ್ ಮಾಡ್ತೀವಿ. ಮಾರ್ಕೆಟ್ ಅಲ್ಲಿ ಹೆಂಗಿಂತ ಮಾಡ್ಬೋದು? ಬೆಳಗ್ಗೆ ನಾನು ಇಲ್ದವರು ಮಾಡ್ತಾರೆ, MD ಇಲ್ದವರು ಮಾಡ್ತಾರೆ, DM ಇಲ್ದವರು ಮಾಡ್ತಾರೆ, ನಮ್ಮ EO ಇಲ್ದವರು ಮಾಡ್ತಾರೆ. ಮಾರ್ಕೆಟಿಂಗ್ ಆಫೀಸರ್ ಯಾರು ಬೇಡ, ನಮ್ಮ ಬ್ರ್ಯಾಂಡ್ ಅಷ್ಟು ಬೆಲೆ ಇದೆ, ಯಾರು ಇರೋದು ಬೇಡ. ನೀವು ಹಾಲು ನಮ್ಮ ರೈತರು ಮತ್ತೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕರು ಕೊಟ್ರೆ ಅಲ್ಲಿ ಕಾಂಟ್ರಾಕ್ಟ್ ಲೇಬರ್ ಇರ್ತಾರೆ, ಅವ್ರು ಪ್ಯಾಕ್ ಮಾಡ್ತಾರೆ. ಯಾರು ಇಲ್ದವರು ಸಹ ಹಾಲು 9,000 ಚಿಲ್ಲರೆ ಪ್ಯಾಕೆಟ್ ಆಯ್ತದೆ, 2,9 ಲಕ್ಷ ಚಿಲ್ಲರೆ ಹಾಲು ಪ್ಯಾಕೆಟ್ ಆಯ್ತದೆ ಮಾಡ್ತಾರೆ. ತಿರ್ಗಾ ಮತ್ತೆ 2.5 ಲಕ್ಷ ಹಾಲು ಮೆಟ್ಟಿಗೆ ಮಾಡಿರ್ತಾರೆ. ಮೆಟ್ಟಿ ಪ್ರಾಡಕ್ಟ್ ಮಾಡಿ ನಮ್ಮ ಬ್ರ್ಯಾಂಡ್ಗೆ ನಿಮ್ಮ ಮಾರ್ಕೆಟಿಂಗ್ ಬೇಕಲ್ಲ, ಅದು ಬ್ರ್ಯಾಂಡ್ ಬೆಳ್ಕೊಂಡ್ಬಿಡೋದಾಗಲಿ ಹೋಗ್ತಾ ಇರ್ತದೆ. ಅದನ್ನ ನಾವು ಇವಾಗ ನಾವು ಪೌಡರ್ ಸ್ಟಾಕ್ ಇಕ್ಕಿರೋ ಹೋದ್ಸರಿ ಗೋಡನ್ ಹುಡುಕಕ್ಕಾಗಿಲ್ಲ. ಸುರೇಶನ ಬಂದ ನಂತರ ನೀವು ಯಾಕೆ ಸರ್ಕಾರದಿಂದ ಮಾತಾಡ್ತಾ ಇರಲ್ಲ? ಸರ್ಕಾರ ಸ್ಕೂಲ್ ರಜೆ ಇಲ್ಲವರು ಪರವಾಗಿಲ್ಲ, ನೀವು ತಗೊಂಡೋಗಿ ಸರ್ಕಾರಕ್ಕೆ ಹೇಳಿ ಅಂತ ಒಂದು ಐಡಿಯಾ ಕೊಟ್ಟರು. ಸರ್ಕಾರಕ್ಕೆ ಹೋಗಿ ಈ ಒತ್ತಡದ ಮೇಲೆ ಹೋಗಿ ನಾವು ಕೊಟ್ಟಾಗ ಪ್ರತಿ ಸರಿ 5,000 ಟನ್ನು ಮಕ್ಕಳಿಗೆ ಕೊಡ್ಲೇಬೇಕಲ್ಲ, ನಾವು ಕರೋನದಲ್ಲಿ ಸಹ ಕೊಡ್ಲೇಬೇಕಾಗಿತ್ತಲ್ಲ. ಅದನ್ನ ಸರ್ಕಾರ ತಗೊಂಡು ಅವಾಗ ನಾವು ಸ್ಟಾಕು ಪೌಡ್ರಿಗೆ ಮಡಿಕೊಳ್ಳಿದ್ರ ಸರ್ಕಾರಕ್ಕೆ ಹೋಯ್ತು. ಚಿಂತನೆ ಬೇಕು. ನಾನು ಸುಮ್ಮನೆ ಏನೋ ಬಂದಿದ್ದೀನಿ, ನಿರ್ದೇಶಕರಾಗಿದ್ದೀನಿ, ಒಬ್ರು ಅಧ್ಯಕ್ಷರಾಗಿದ್ದೀವಿ ಅನ್ನೋದು ಕುತ್ಕೊಳ್ಳೋದಲ್ಲ. ನೀವು ಅಷ್ಟೇ, ನೀವು ಅಧ್ಯಕ್ಷರಾಗಿದ್ದೀರಿ, ಎಷ್ಟೋ ಜನ ಅಧ್ಯಕ್ಷರಾಗಿದ್ದೀರಿ, ಮುಖ್ಯ ಕಾರ್ಯನಿರ್ವಾಹಕರಾಗಿ ಕುತ್ಕೊಳ್ಳೋದಲ್ಲ. ನಾ ಏನ್ ಬಂದಾದ್ಮೇಲೆ ಏನ್ ಕೊಡುಗೆ ಕೊಟ್ಟೆ ಅನ್ನೋದನ್ನ ನಾವು ಚಿಂತನೆ ಮಾಡ್ಬೇಕು. ಈ ಚಿಂತನೆ ಇರ್ತಕ್ಕಂಥದ್ದು ನಮ್ಗೆ ಸುರೇಶಣ್ಣವ್ರಿಗೆ ಮಾತ್ರ ಚಿಂತನೆ ಇದು. ಯಾಕಂದ್ರೆ ನಮಗೂ ಗೊತ್ತಿರಲ್ಲ ಈ ತರ ಯಾಕೆ ಈ ಮೀಟಿಂಗ್ ಒಂದು ಕೂತ್ಕೋತಾರೆ, ತಿರ್ಗಾ ಯಾಕೆ ಇದು ಅಂತ. ಒಕ್ಕೂಟ ನಮ್ಗೆ ಸುರೇಶಣ್ಣಗೆ ಅಧ್ಯಕ್ಷರಾದ್ಮೇಲೆ 24 ಕೋಟಿ ಲಾಸ್ ಆಗಿತ್ತು. 24 ಕೋಟಿ ಲಾಸ್ ಅಲ್ಲಿ ನಾವು ಸುಲಭ ಅಲ್ಲ ಈ ಒಕ್ಕೂಟ ನಡೆಸ್ತಕ್ಕಂಥದ್ದು. ನಮ್ಗೆ ಎಲ್ಲರೂ ದಾರಿ ತಪ್ಪಿಸ್ತಾರೆ. ಮೇಲೆ ಯಾರವ್ರೆ KMF ಬಂದದೆ ಅದು ದಾರಿ ತಪ್ಪಿಸ್ತಾರೆ. ನಮ್ದೇ ಇಡ್ತಾ ಇರ್ಬೇಕು, ನಾನೇ ಮಾಡ್ಬೇಕು, ಮುಂದೆ ನಮ್ಮ ಹಿಡಿತದಲ್ಲೇ ಹೋಗ್ಬೇಕು ಅನ್ನೋದನ್ನ ಹಿಡ್ಕೊಂಡ್ಬಿಟ್ಟವ್ರೆ. ಸುರೇಶನ ನಮ್ಮ ಅಧ್ಯಕ್ಷರಾಗಿ ಬಂದಿದ್ದ ನಿಮ್ಮ ಒಂದು ಆಶೀರ್ವಾದದಿಂದ, ಜನಗಳ ಆಶೀರ್ವಾದ ಅಧ್ಯಕ್ಷರಾಗಿ ಬಂದಿರ್ತಕ್ಕಂಥದ್ದು ನಮ್ಗೆ ಒಂದು ಸಂತೋಷ ಆಯಿತು. ಬಂದಾದ್ಮೇಲೆ ಯಾವ ಮೂಲೆಯಲ್ಲಿ ಎಷ್ಟು ಮಾರ್ಕೆಟ್ ಮಾಡ್ಬೋದು, ಯಾಕಂದ್ರೆ ಅವ್ರಿಗೆ ದೇಶನೇ ಗೊತ್ತು. ಇಡೀ ದೇಶದಲ್ಲಿ ಯಾವ ಮೂಲೆಯಲ್ಲಿ ಹೋದ್ರೆ ಬೆಣ್ಣೆ ಇಡ್ಲಿಕ್ಕೆ ಕೊಡ್ಬೋದು, ಪೌಡ್ರ್ ಯಾವ ರೀತಿ ಇದು ಮಾಡ್ಬೋದು, ಮತ್ತೆ ಹಾಲನ್ನ ಏನ್ ಮಾಡ್ಬೋದು. ಈಗ ನಾವು ಹಾಲನ್ನ ಇಷ್ಟ ಸಾಕಪ್ಪ, ಹಾಲು 18 ಲಕ್ಷ ಬಂದ್ಬಿಡ್ತು ಅಂದ್ರೆ ಹೆಂಗ್ರಿ ಮಾರೋದು? ಈ ತರ ಆಗೋಯ್ತಲ್ಲ. 19 ಲಕ್ಷ ಹಾಲು ಕರೋನದಲ್ಲಿ 19 ಲಕ್ಷ ಹಾಲು ಹೊಂಟೋಗಿದ್ದೋ, ಹೆಂಗಪ್ಪ ಮಾಡೋದು ಅಂತ ನಾವು ಕೈ ಕೂತ್ಕೊಂಡು ಪೌಡ್ರ್ ಮಾಡ್ದೋ.
ಚೀಸ್ ಮಾಡುವ, ಬೆಣ್ಣೆ ಮಾಡುವ, ತುಪ್ಪ ಮಾಡುವ ಮಾಡಿಕೊಂಡು ಮಾರ್ಕೆಟ್ ಮಾಡ್ಬೇಕಲ್ಲ. ಮಾರ್ಕೆಟ್ ಚಿಂತನೆ ಯಾರು? ಅವ್ರ ನೆಟ್ವರ್ಕ್ ಚೆನ್ನಾಗಿದೆ, ಎಲ್ಲೋ ದೇಶದಲ್ಲಿ ಅವ್ರಿಗೆ ಮಾರುಕಟ್ಟೆ ಅವ್ರದ್ದೇ ಆದಂತ ಒಂದು ನೆಟ್ವರ್ಕ್ ಇದೆ ಅಂತ ಅವರ ತಂಡ ಹಾಕೊಂಡಿದ್ದಾರೆ. ಅವ್ರು ಬಹಳ ಸಂತೋಷ ಆಯ್ತು. ತಂಡ ಹಾಕೊಂಡು ವಿತೌಟ್ ಪೇಮೆಂಟ್ ನಾನು ಸೇವ್ ಮಾಡಕ್ ಬಂದಿದ್ದೀನಿ ಅಂತ ಅವ್ರದೇ ಒಂದು ತಂಡ, ಒಂದು ರಘುನಂದನ್ ರಾಮಣ್ಣ ಮತ್ತೆ ನಮ್ಮ ಮೂರ್ನಾಲ್ಕು ಜನ ನಮ್ಗೆ ಅಲ್ಲಿ ತಂಡ ಇದೆ, ನಮ್ಮ ಸಾಹೇಬ್ರ ತಂಡ 4-5 ಜನ ವಿತೌಟ್ ಪೇಮೆಂಟ್ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಚೀಸ್ ಹೆಂಗ್ ಮಾಡ್ಬೋದು, ಬೆಣ್ಣೆ ಹೆಂಗ್ ಕೊಡ್ಬೋದು, ಎಷ್ಟು ರೇಟ್ ಕೊಡ್ಬೋದು, ತುಪ್ಪ ಏನ್ ರೇಟ್ ಮಾಡ್ಬೋದು ಅಂತ ಮಾಡಿ 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 24 ಕೋಟಿನ ತುಳಿದಿ ಈ ವರ್ಷ ಸರಾಸರಿ 60 ಕೋಟಿನ ಲಾಭ ಮಾಡಿರ್ತಕ್ಕಂಥದ್ದು ನಿಮ್ಮ ಆಶೀರ್ವಾದ. 24 ಕೋಟಿ ಲಾಸ್ ತುಂಬಿ ಇವತ್ತು ಮ್ಯಾಲ್ಗಡೆ ಬಂದಿದ್ದೀವಿ ಅಂದ್ರೆ 60 ಕೋಟಿ ಲಾಭ ಬಂದಿದ್ರೆ 24 ಲಕ್ಷ ಹಾಕೊಂಡ್ರೆ ಎಷ್ಟಾಯ್ತು ನಮ್ಗೆ? ಅಷ್ಟು ಕೋಟಿ ಲಾಭ ಬಂತು. ನಾನು ಈಗ ಬೇರೆ ಅಧ್ಯಕ್ಷ ಆಗಿದ್ರು ಅಂತೇಳಿ ನಾನೇ ಆಗಿದೆ ಅಂತೇಳಿ ನಮ್ದೇನಿತ್ತು, ಹೋಗುವೆ ಕಾಫಿ ಕುಡಿಯವಿ, ಅಧಿಕಾರಿಗಳು ದಾರಿ ತೋರಿಸೋದು, ಈಗ ಹೋಗ್ಬೇಕು ಸರ್, ಹಂಗೆ ಹೋಗ್ಬೇಕು ಸರ್, KMF ಹಾಕ್ಬಿಡ್ತಾರೆ ಸರ್, ಹಂಗೆ ಸರ್ ಹಿಂಗೆ ಸರ್ ಅನ್ನೋರು ಅಂದ್ಕೊಂಡು ಎಲ್ಲರೂ ಆಗಲಿ. ಈಗ 14 ಜನ ನಾವು ಇದ್ದೀವಿ, ಸುರೇಶನ್ ಹೊರತುಪಡಿಸಿ 13 ಜನ ಇದ್ದೀವಿ. 13 ಜನ ಅಧ್ಯಕ್ಷರಾಗಿದ್ರು ಸರ್ ನಾವು ಕೈಲಿ ಮಾರ್ಕೆಟಿಂಗ್ ಮಾಡಕ್ ಅಸಾಧ್ಯ. ಇವತ್ತು ಸುರೇಶಣ್ಣ ಅಧ್ಯಕ್ಷ ಆಗಿರೋದಕ್ಕೆ ಯಾವುದೋ ಒಂದು ನೆಟ್ವರ್ಕ್ ಇದೆ. KMF ಗೆದ್ರಲ್ಲ, ಮಾರ್ಕೆಟಿಂಗ್ ಬ್ರ್ಯಾಂಡ್ ನಮ್ದು ಮಾಡ್ತೀವಪ್ಪ, ಆಯ್ತು ಹೋಗ್ಬೇಕು. KMF ಇರ್ಬೇಕು, ಯಾಕಂದ್ರೆ ಬ್ರ್ಯಾಂಡ್ ಅವ್ರದ್ದೇ ಇದ್ರೊಳಗೆ. ಆದ್ರೆ ಒಂದು ಧೈರ್ಯ ಬೇಕಲ್ಲ, ನಮ್ಗೆ ಎದುರಿಸ್ಬಿಡೋರು ಅಲ್ಲಿ ಮುಂದಕ್ಕೆ ಕೊಟ್ಬಿಟ್ರೆ ಸರ್ ಆಗೋಯ್ತೆ ಸರ್ ಅಂತ. ಅದಲ್ಲಿರೋ KMFಗೆ ಲೆಫ್ಟ್ ಬರೋದು ನಮ್ಮ ಸಾಹೇಬ್ರು ನೋಡಿ, 5 ಲಕ್ಷ ಪ್ರತಿದಿನ ಹಂಗೆ 5 ಲಕ್ಷ ಹಾಲು ಕೊಡಿ ಅಂತ. ನಾವು 19 ಲಕ್ಷ ಹಾಲು ಮಾಡಿದಾಗ ಭಯ ಪಟ್ಕೊಂಡಿದ್ವಿ, 19 ಲಕ್ಷ ಆಗೋಯ್ತಲ್ಲ, ಹೆಂಗ್ ಮಾರ್ಕೆಟ್ ಮಾಡೋದು, ಯಾವ ರೀತಿ ಮಾಡೋದು ಅಂತ ನಮ್ಗೆ ದಾರಿನ ತೋರಲ್ಲ ನಮ್ಗೆ ಅವಾಗ. ಸತ್ಯ ಅಲ್ಲ ಸರ್? ಈಗ 18 ಲಕ್ಷ ಅಧ್ಯಕ್ಷರಾದಾಗ 18 ಲಕ್ಷ ಹಾಲು ಬರ್ತಾ ಇತ್ತು. ಪ್ಲಸ್ ಅದಲ್ದಿರ 5 ಲಕ್ಷ ಹಾಲು ನಮ್ಗೆ ಕೊಡಿ, ನಮ್ಗೆ ನೀವು ರೇಟ್ ಏನು ಫಿಕ್ಸ್ ಮಾಡಿ ನಾವು 5 ಲಕ್ಷ ಹಾಲು ಕೊಡಿ ಅಂದ್ರೆ 18 ಪ್ಲಸ್ 5 ಎಷ್ಟಾಯ್ತು ಲೆಕ್ಕ ಮಾಡ್ಕೊಳ್ಳಿ, 23 ಲಕ್ಷ ಹಾಲು ಬಂತು. ಆ 23 ಲಕ್ಷ ಹಾಲು ಮಾಡ್ಬೇಕು ಅಂದ್ರೆ ಅವ್ರ ಮಾರ್ಕೆಟಿಂಗ್ ತಲೆ ಇರ್ತದೆ ತಾನೆ. ಎಲ್ಲಿ ಮಾಡ್ಬೇಕು, ಬೆಣ್ಣೆ ಎಲ್ಲಿ ಮಾಡ್ಬೇಕು, ಚೀಸ್ ಎಲ್ಲಿ ಮಾಡ್ಬೇಕು, ಪೌಡರ್ ಯಾವ ರೀತಿ ಮಾಡ್ಬೇಕು, ವೇ ಹೆಂಗ್ ಮಾಡ್ಬೇಕು. ವೇ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಅದು ವೇ ಪೌಡರ್ ಎಲ್ಲ ಹೋಯ್ತಾ ಇತ್ತು ಒಳಗಡೆಗೆ, ಎಲ್ಲಿ ಹೋಯ್ತಾ ಇತ್ತು, ಆಚೆ ಹೋಗ್ತಾ ಇತ್ತು, ETP ಹೋಗ್ತಾ ಇತ್ತು ಚರಂಡಿಗೆ. ಈ ತಿಳ್ಕೊಂಡು ಹೇಳ್ಬೇಕು ಜನಕ್ಕೆ. ವೇ ಪೌಡರ್ ಅನ್ನೋದು ನನಗೂ ಗೊತ್ತಿಲ್ಲ, ನಿಮ್ಗೇನು ಗೊತ್ತಾ ವೇ ಅನ್ನೋದು? ಯಾರ ಇದ್ರೆ ಹೇಳಿ. ಇಲ್ಲಿ ಅದನ್ನ ಚರಂಡಿಗೆ ಹೋದ್ರೆ ಇವತ್ತು ಲಾಭ ಬಂತದ್ದು. ಚರಂಡಿಗೆ ಹೋಗ್ತಿತ್ತಲ್ಲ ಇಷ್ಟು ವರ್ಷ, ಅದನ್ನ ವೇಳೆ ಲಾಭ ತಂದು ಕೊಟ್ರು. ಬೆಣ್ಣೆನ ನಮ್ಗೆ ಮಾರಕ್ ಬರ್ತಾ ಇರಲಿಲ್ಲ. ಬೆಣ್ಣೆಲಿ ಎಷ್ಟು ಕೋಟಿ ಲಾಭ ಗೊತ್ತಾ ನಮ್ಗೆ? ತುಪ್ಪದಲ್ಲಿ ಎಷ್ಟು ಲಾಭ ಬಂತು ಗೊತ್ತಾ? ಚೀಜಲ್ಲಿ ಎಷ್ಟು ಬಂತು ಗೊತ್ತಾ? ಆ ಲಾಭನ ತುಳಿದು ಇವತ್ತು 24 ಕೋಟಿ ದೊಡ್ಡ ತುಂಬಿ ಇವತ್ತು ಪದ್ನೆ ಸಾಯಿಲು ನಾವು ತಗೊಂಡು ಉಗಿಸ್ತಾ ಇದ್ವಿ. ಗ್ಯಾಸ್ ತಗೋ, ಅವ್ರು ಯಾರೋ ಬಂದಿಲ್ಲ ನಮ್ಮ ಕಡೆ ಗ್ಯಾಸ್ ತಗೋ, ಅವನ ಯಾರೋ ಪದ್ನೆ ಸಾಯಿಲ್ ತಗೋ ಇದು ಅಂತ. ಸುರೇಶನ ಬಂದು ಯಾಕೆ ನೀವು ಪದ್ನೆ ಸಾಯಿಲ್ ತಗೋತೀರಿ, ಎಷ್ಟು ಬರ್ತೀರಿ, ಸೌದೆ ಯಾಕೆ ಹಾಕ್ಬಾರ್ದು, ನಮಗೆ ಸೌದೆ ಸಿಗ್ತದೆ, ರೈತರಿಗೆ ಅನುಕೂಲ ಆಗುತ್ತೆ, ಸೌದೆ ಬೇಜಾನ್ ನಿಮ್ಗೆ ಸೌದೆಗಳು ಇದೆ ಈ ಕಡೆ, ಯಾಕೆ ಸೌದೆ ಮಾಡಬಾರ್ದು ಅಂತ. ಸರಾಸರಿ ಆಯಿಲ್ ತಗೊಂಡ್ರೆ ನಾವು 1 ಲೀಟರ್ಗೆ 8 ರೂಪಾಯಿ ಹೊರೆ ಬಿಟ್ರೆ KG ಸೌದೆ 3 ರೂಪಾಯಿ ಲೆಕ್ಕ ಮಾಡ್ಕೊಳ್ಳಿ. ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಒಂದು ಪ್ರತಿದಿನ ನಮ್ಗೆ ಒಂದು ವರ್ಷಕ್ಕಿಲ್ಲ ಅಂದ್ರೂ ಒಂದು 10 ಕೋಟಿ ಸರಾಸರಿ ಒಂದು 25 ಕೋಟಿ ನಾವು ಅದಕ್ಕೆ ಖರ್ಚು ಮಾಡ್ತೀವಿ. ಅದಕ್ಕೆ ಆಯಿಲ್ಗೆ ಹೀಟ್ ಆಗ್ಬೇಕಲ್ಲ, ಅದಕ್ಕೆ ಲೆಕ್ಕ ಮಾಡ್ಕೊಳ್ಳಿ. ನಮ್ಗೆ 1 ಟನ್ಗೆ 3,000 ಆದ್ರೆ ಸೌದೆ, ಆಯಿಲ್ಗೆ 8,000 ಆಯ್ತಿತ್ತು, 5,000 ಉಳ್ಕೊಂತು. ಆಯ್ತಾ? ಅದಾದ್ಮೇಲೆ ತದನಂತರ ಅದು ಬಿಡಿ, ಅದಾದ್ಮೇಲೆ ತಿರ್ಗಾ ಮತ್ತೆ ETP ಹೋಗುತ್ತಲ್ಲ ನಮ್ ಗ್ಯಾಸು, ಅದು ಆಚೆ ಬಿಟ್ಟರು, ಬೆಂಕಿಲಿ ಉರಿಸಿ ಆಚೆ ಹೊಂಟೋಗ್ತಾ ಇತ್ತು. ನಮ್ಗೆ ಗೊತ್ತಿರಲಿಲ್ಲ ಐಡಿಯಾ. ಸುರೇಶಣ್ಣ ಬಂದ್ರು, ETP ಗ್ಯಾಸ್ ಏನ್ ಮಾಡ್ತಾ ಇದ್ರಿ ಅಂತ ಕೇಳಿದ್ರು. ನಮ್ಗೆ ಗೊತ್ತಿಲ್ಲ ಏನ್ ಮಾಡ್ತಾವ್ರೆ, ಆಚೆ ಬಿಡ್ತಾವ್ರೆ. ಆ ಗ್ಯಾಸ್ ಉಪಯೋಗಿಸಬಾರ್ದು. ಪ್ಲಸ್ 5 ರೂಪಾಯಿ ಉಳಿತು. ಆ ಗ್ಯಾಸ್ ಉಪಯೋಗಿಸ್ಕೊಂಡು ನೀನು ಅಡಿಗೆ ಮಾಡ್ಬೋದು. ಮತ್ತೆ ನಮ್ಗೇನು ಗ್ಯಾಸ್ಗೆ ನಾವು ಕೊಡ್ತಾ ಇದ್ದೀವಿ, ಅದನ್ನ
ಈಗ ಮತ್ತೆ ಮಿಷಿನ್ ಹಾಕಿದ್ರೆ ಅದನ್ನ ಟರ್ನ್ ಓವರ್ ಮಾಡಿ ಇಲ್ಲ ಬೇರೆಯವರಿಗೆ ಗ್ಯಾಸ್ನವ್ರಿಗೆ ಮಾರ್ಬೋದು, ಇಲ್ಲಾಂದ್ರೆ ನಾವು ಉಪಯೋಗಿಸ್ಕೋಬೋದು, ಮಿಕ್ಕಿದ್ರೆ ಬೇರೆಯವ್ರಿಗೆ ಮಾರ್ಬೋದು, ಇಲ್ಲಾಂದ್ರೆ ನಾವೇ ಗ್ಯಾಸ್ ಅವಶ್ಯಕತೆ ಇಲ್ಲ ನಾವೇ ಉಪಯೋಗಿಸೋವಂತ ಚಿಂತನೆ. ಇದು ಚಿಂತನೆ ಈಗ ವಿಶ್ವೇಶ್ವರ ಸರ್ ನಾವು ಯಾಕೆ ನೆನ್ಕೋತೀವಿ, ಡ್ಯಾಮ್ ಕಟ್ಟಿದ್ರು ಅವ್ರಿಗೆ ಒಂದು ಐಡಿಯಾ ಇತ್ತು ಅಂತ. ನಾವು ಈಗ ಯಾಕಂದ್ರೆ ಇಲ್ಲಿ ಬಂದಿರ್ತಕ್ಕಂಥದ್ದು ಹೆಮ್ಮೆ ವಿಚಾರ ಅದು ಕೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ನಾನು ಸುರೇಶಣ್ಣ ಶಿಷ್ಯ ಅವ್ರಿಗೆ ಓಡಾಡ್ತೀನಿ ಅಂತಲ್ಲ, ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ. ನಮ್ಗೆ ಯಾರು ಗೊತ್ತಿಲ್ಲ, ದೇವರನಿಗೂ ಮಾದಪ್ಪನಿಗೂ ಇದೆಲ್ಲ ಗೊತ್ತಿಲ್ಲ. ಇಲ್ಲ ಇದು ಹೆಂಗೆ ಹಾಕಿ ಗೊತ್ತದೆ, ಪರ್ನೇಶ ಎಲ್ಲ ಹೆಂಗೆ ಬರ್ತದೆ, ಸೋದಿ ಎಲ್ಲ ಇರ್ತದೆ. ಸರ್ ಪರ್ನೇಶ ಅಷ್ಟ ಆಯ್ತು, ಖಾಲಿ ಆಯ್ತು, ತಗೊಂಬಿಡಿ, ಟೆಂಡರ್ ಕರೆದ್ಬಿಡಿ, ಆಯ್ತು ತೊಳಿ ಸರ್. ಗ್ಯಾಸ್ ನಿಂತ ಸರ್ ಆಗೋಯ್ತು ಸರ್, ಗ್ಯಾಸ್ ತಗೊಂಬಿಡಿ, ತಗೊಂಬಂದಿ ಲಾರಿ ಲೋಡ್ ನಿಲ್ಲಿಸಿ ಉಡಿಸಿ. ನಾವು ಚಿಂತನೆ ಮಾಡಕ್ಕೆ ಹೊರಟಿರ್ಲಿಲ್ಲ. ಸುರೇಶನ ಅಧ್ಯಕ್ಷರಾಗಿ ಬಂದಾದ್ಮೇಲೆ ಅಧ್ಯಕ್ಷ ಏನಾರ ಕೊಡ್ಬೇಕಲ್ಲ ರೈತರಿಗೆ. ನಮಗೆ 3 ಬೆನ್ನೆಲುಬು. ಒಂದು ರೈತರ ಬೆನ್ನೆಲುಬು ನಮ್ಮ ಕೂಟಕ್ಕೆ. ಅದೇ ರೀತಿ ನಮಗೆ ಬೆಳಗ್ಗೆ ಎದ್ದು ಹಾಲು ಮಾಡ್ತಾರೆ ನೋಡಿ, 5 ಗಂಟೆಗೆ 4:15 ಎದ್ದು ಹಾಲು ಮಾಡ್ತಾರಲ್ಲ ಏಜೆಂಟ್ಗಳು, ಅವ್ರು ಒಂದು ಬೆನ್ನೆಲುಬು. ನೀವ್ ಹೆಂಗ ಹಾಲು ಕರಿತಾರೋ ಅವ್ರು ಹೆಂಗ್ ಮಾಡ್ತಾರೋ, ನೀವ್ ಹೆಂಗ್ ಕರೆದಂಗ ಹಾಲು ಕರಿಸ್ತೀರೋ ಅವರು ಮಾರೋಕೆ ಅವ್ರು ಬೆನ್ನೆಲುಬು. ಮೊದಲನೇದಾಗಿ ವರ್ಕರ್ಸ್. ನಾವು ಆಫೀಸರ್ಸ್ ಬಿಟ್ಟು ಎಮ್ ಎಲ್ ಹೇಳ್ತೀನಿ, 400 500 ಬರ್ತಾರೆ ಅವರು. ಕಾಂಟ್ರಾಕ್ಟ್ ವರ್ಕರ್ಸ್. ಇವತ್ತು ಕಾಂಟ್ರಾಕ್ಟ್ ವರ್ಕರ್ಸ್ ನಮಗೆ ನಮ್ಮ ಪ್ರತಿದಿನ ಕೆಲಸ ಮಾಡ್ತಕ್ಕಂಥದ್ದು ಕಾಂಟ್ರಾಕ್ಟ್ ವರ್ಕರ್ಸ್ 1800 ಗುತ್ತಿಗೆ ನೌಕರರು ಇದ್ದಾರೆ. ಪ್ರತಿದಿನ ಕೆಲಸ ಮಾಡ್ತಕ್ಕಂಥವ್ರು 1800 ಗುತ್ತಿಗೆಯವರು. ನಿಮ್ಮನ್ನು ಬಿಟ್ಟು ಸೆಕ್ರೆಟರಿಗಳು ಮತ್ತೆ ಟೆಸ್ಟರ್ ಬಿಟ್ಟು ನಮ್ಮ ಪ್ರತಿದಿನ ಸರಾಸರಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು 1800 ಜನ. ಅದೇ ರೀತಿ ನಮಗೆ ಆಫೀಸರ್ಸ್ ಅನ್ನೋರು ಎಲ್ಲ ಸೇರಿಸಿ ಪರ್ಮನೆಂಟ್ ಎಂಪ್ಲಾಯೀಸು 900 ಅನ್ಕೊಳ್ಳಿ. ನಮಗೆ ಪ್ರತಿದಿನ ಕೆಲಸ ಮಾಡ್ತಕ್ಕಂಥದ್ದು ಹಾಲ್ ಪ್ಯಾಕೆಟ್ ಮಾಡೋರು, ಇದು ಎತ್ತೋರು, ಪ್ಯಾಕ್ ಮಾಡೋರು, ಮತ್ತೆ ಅದನ್ನ ತುಂಬೋರು, ರೋಡ್ ಮಾಡೋರು, ಅನ್ಲೋಡಿಂಗ್ ಮಾಡಿದವರು ಎಲ್ಲ ಸೇರಿ 1800 ಜನ ಗುತ್ತಿಗೆದಾರರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೇನ ಕೊಡ್ಬೇಕಲ್ಲ, ನಾವೇನು ಕೊಟ್ಟಿರಲಿಲ್ಲ ಅವರಿಗೆ. ಊಟ ಒಂದು ಅದು ಸಬ್ಸಿಡಿ ಕೊಡ್ತೀವಿ. ಅದು ಕೊಟ್ಟರೆ ಪಾಪ ಅವ್ರಿಗೇನು ಇದುವರೆಗೂ ಮಾಡಿಲ್ಲ. ಅದಾಗ್ಬಿಟ್ಟು ನಮ್ಮ ಸೆಕ್ರೆಟರಿ ಒಳಗಾರ ಏನ್ ಮಾಡ್ಬೇಕು ಅವ್ರು ಕೆಲಸ ಮಾಡ್ತಾರೆ. ಅವರು ಕೆಲವರು ಇದು ಮಾಡ್ತಾರೆ. ಸರಾಸರಿಯಾಗಿ ಸೆಕ್ರೆಟರಿ ಒಬ್ಬರನ್ನೇ ನೋಡೋದಲ್ಲ, ಅದೇ ರೀತಿ ಶುಚಿಗಾರನೂ ನೋಡ್ಬೇಕು. ಶುಚಿಗಾರರಿಂದ ಕೆಲಸ ಮಾಡಿದ್ರೆ ಶುಚಿ ಮಾಡಿದ್ರೆ ಅಲ್ಲಿಂದ ಟೆಸ್ಟರ್ ಆಗ್ತಾನೆ. ಟೆಸ್ಟರ್ ಅಲ್ಲದ್ರೆ ಆಮೇಲೆ ಸೆಕ್ರೆಟರಿ ಬರ್ಕೋತಾರೆ. ಅಧ್ಯಕ್ಷರು ಕೆಲವೇನು ಹೇಳಿದ್ರು, ಇಲ್ಲ ಇವ್ನಿಗೆ ಶುಚಿಗಾರನ ಕಮ್ಮಿ ಕೊಡ್ಬೇಕು, ಟೆಸ್ಟರ್ಗೆ ಸ್ವಲ್ಪ ಜಾಸ್ತಿ ಮಾಡಬೇಕು, ಮತ್ತೆ ಸೆಕ್ರೆಟರಿಗೆ ಸ್ವಲ್ಪ ಜಾಸ್ತಿ ಕೊಡ್ಬೇಕು ಅಂತ 3 ಹಂತ ಮಾಡಬೇಕು ಅಂತ ನಾವೆಲ್ಲ ಚಿಂತನೆ ಮಾಡೋದು. ನಾನು ಹೇಳಿಲ್ಲ ಅಂತಲ್ಲ, ಚಿಂತನೆ ಮಾಡಿ ಹಿಂಗೆ ಮಾಡಬೇಕು ಅಂತ ನಾನು ಹೇಳಿದೆ. ಒಪಿನಿಯನ್ ತಗೊಂಡ್ರು, ಇಲ್ಲಪ್ಪ ಹಂಗಲ್ಲ ಕಣಯ್ಯ, ಕೆಲಸ ಮಾಡೋರು ಯಾರು, ಶುಚಿಗಾರರಿಂದ ಶುಚಿಗಾರಿಸಿ ಕೊಡ್ತಾನೆ, ಅವ್ನು ಟೆಸ್ಟರ್ ಕುತ್ಕೋತಾನೆ, ಅವ್ನು ಹಾಲಾಗ್ತಾನೆ, ನಿಮ್ ಸೆಕ್ರೆಟರಿ ಬರ್ಕೋತಾನೆ, ಕೂತ್ಕೋತೀನಿ ನಾನು. 3 ಜನ ಕೆಲಸ ಮಾಡುತ್ತಾನೆ ಅಲ್ಲಿ ಮುಂದಕ್ಕೆ ಬರೋದು. ಅದಕ್ಕೆ ಈಕ್ವಲ್ ಆಗಿ ಹಂಚ್ಕೋಬೇಕು, ತಲಾ 15,000 ಹಂಚ್ಕೋಬೇಕು ಅನ್ನೋದನ್ನ ಚಿಂತನೆ ಮಾಡಿ ಡಿಸೈಡ್ ಮಾಡಿದ್ವಿ. 4 ಜನ ಇದ್ರೆ 4 ಭಾಗ ಆಗುತ್ತೆ, 3 ಜನ ಇದ್ರೆ 3 ಭಾಗ ಆಗುತ್ತೆ, 2 ಇದ್ರೆ 2 ಭಾಗ ಆಗುತ್ತೆ. ಅದು ನಾನು ನಿಮ್ಮ ಆಲೋಚನೆಗೆ ಬಿಟ್ಟಿದ್ದು. ನೀವು ಕೊಡ್ಲೇಬೇಕದನ್ನ ಸಮವಾಗಿ ನಿಮ್ಮ ಅಕೌಂಟ್ಗೆ ಹೋಗ್ತದೆ. ಆದ್ರೆ 3 ಜನ ಇದ್ರೆ 3 ಈಕ್ವಲ್ ಆಗಿ ಹೋಗ್ತದೆ, 2 ಹೋಗ್ತದೆ, 4 ಜನ ಇದ್ರೆ 4 ಜನ ಈಕ್ವಲಿ 15,000. ಒಂದು ಸಂಘಕ್ಕೆ 15,000 ನಾವು ಉಗಾದಿ ಬೋನಸ್ ಆಗಿ ಕೊಡಕ್ಕೆ ಆಡಳಿತ ಮಾಡಲಿ ಮತ್ತೆ ಅಧಿಕಾರದ ವರ್ಗ ಕೊಡ್ಕೊಂಡಿದ್ದೇವೆ. ಅದೇ ರೀತಿ ನಮ್ಮ ರೈತರಿಗೆ ನಾವು ಬಂದಿರ್ತಕ್ಕಂಥ, ನೋಡಪ್ಪ ನಿಂದು ಸಂಪಾದನೆ ಇಲ್ಲ ಕಣಯ್ಯ, ನಮ್ಮ ಎಂ ಡಿ ಮತ್ತೆ ಇವ್ರನ್ನ ಜಾಸ್ತಿ ಕೇಳ್ತದೆ ನಮ್ಮ ಶ್ರೀಧರ್ ಸರ್ನ, ಎಲ್ಲ ನೀವು ಆದಾಯ ಮಾಡಿದ್ದು ನಾನು ರೈತರಿಗೆ ಕೊಡಬೇಕು. ರೈತರಿಗೆ ಏನ್ ಕೊಡುಗೆ ನಾನು ಅಧ್ಯಕ್ಷರಾದ್ಮೇಲೆ ಹೊಸದಾಗೂ ಬಂದಿದೆ ಡೈರೆಕ್ಟ್ರು, ಇವ್ರು ಹಳಬು ಡೈರೆಕ್ಟ್ರು ಬಂದ್ರೆ ಅವ್ರೇನ್ ಕೊಡ್ಬೇಕು ಕೊಡುಗೆ ಅಂತ. ಇವಾಗ ಕೆಲವರೆಲ್ಲ ಸಂಘದ ಅಧ್ಯಕ್ಷರಾಗಿದ್ರಿ, ಕೆಲವರು ಏನಪ್ಪ ಮಾಡಿದ್ರೆ ನೀವು ಅಧ್ಯಕ್ಷ ಆದ್ಮೇಲೆ ಕೇಳ್ತಾರೆ ತಾನೆ, ಅಲ್ಲ ನೀವು ಅಧ್ಯಕ್ಷ ಆದ್ಮೇಲೆ ಕೇಳ್ತಾರೆ ನಿಮ್ಗೆ. ಅದಕ್ಕೆ ಅವ್ರಿಗೆ ಸರಾಸರಿ 59 ಕೋಟಿ ಅಲ್ಲ ಸರ್, 39,78,492 ರೂಪಾಯಿನ ರೈತರಿಗೆ ಪ್ರತಿ ಲೀಟರ್ಗೆ ಒಂದು ಯಾವಾಗ ಏಪ್ರಿಲ್ 25
ಅಲ್ಲಲ್ಲ ಸರ್, ಒಂದು ಏಪ್ರಿಲ್ 31, 2025ರಿಂದ ಏಪ್ರಿಲ್ 31, 2026ವರೆಗೆ ನಿಮಗೆ ಮಾಹಿತಿ ತಗೊಂಡು ನಿಮ್ಗೆ ಸರಾಸರಿಗೆ ₹1 ಹಾಲು, ಒಂದು ಹಾಲಿಗೆ ₹1 ಕೊಡಬೇಕು. ಈಗ ನೀವು 2 ಲೀಟರ್ ಹಾಕಿದ್ರೆ ಡೈರೆಕ್ಟ್ ಆಗಿ ಅಕೌಂಟ್ಗೆ, ಸಂಘಕ್ಕಿಲ್ಲ, ಡೈರೆಕ್ಟ್ ರೈತರ ಅಕೌಂಟ್ಗೆ ಕೊಡಬೇಕು ಅಂತ ಚಿಂತನೆ ಮಾಡಿ, ಅದಕ್ಕೆ ಇವಾಗ ಎಲ್ಲರೂ ಇಂಡಿವಿಜುವಲ್ ಇಟ್ಕೊಡಿ ಅಂತಾನೆ ನಾವು ಕೇಳ್ತಾ ಇರ್ತಕ್ಕಂಥದ್ದು. ಈಗ ₹1 ಸರಾಸರಿ ಕೊಟ್ರೆ 1 ಲಕ್ಷ ಹಾಲು ಹಾಕಿದ್ರೆ ₹1 ಲಕ್ಷ ಹಾಲು ಬರ್ತದೆ ದುಡ್ಡು. 50,000 ಹಾಕಿದ್ರೆ 50,000 ಬರ್ತದೆ, 10,000 ಹಾಕಿದ್ರೆ 10,000 ಬರ್ತದೆ, 5,000 ಹಾಕಿದ್ರೆ ₹5,000 ಅಕೌಂಟ್ಗೆ ನೇರವಾಗಿ ಬರ್ತದೆ. ನಮ್ಮ ಇವಾಗ ಒಂದು 5 ಲಕ್ಷ ಹಾಲು ಹಾಕಿರೋರು ನಮಗೆ ನಿರ್ದೇಶನ ನಮ್ಮ ತಾಲೂಕಿಗೆ ಇದೆ. 5 ಲಕ್ಷ ಹಾಕಿದ್ರೆ ₹5 ಲಕ್ಷ ದುಡ್ಡು ನಿಮ್ಮ ಅಕೌಂಟ್ ಆಗಿ ಬರ್ತದೆ. ಇವತ್ತು ನಿಮ್ಮ ಬಂದಿದ್ದ HKR ಕೇಳಲ್ಲ, ದಯಮಾಡಿ ನೀವೆಲ್ಲ ರೈತರಿಗೆ ಹೇಳ್ಬೇಕು, ಏನು ನಮ್ಮ ಅಧ್ಯಕ್ಷರು ಕೊಟ್ಟಿರ್ತಕ್ಕಂಥದ್ದನ್ನ ನೀವು ಹಸುಗಳಿಗೆ ತಗೋಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ. ಇವತ್ತೇನು 80,000 ಬರ್ತದೆ, 1 ಲಕ್ಷ ಬರ್ತದೆ, ನಿಮ್ಗೆ 50,000 ಬರ್ತದೆ, 20,000 ಬರ್ತದೆ, ಅದಕ್ಕೆ ನಾವು ಲೋನ್ ಕೊಡಿಸ್ತಾ ಇದ್ದೀವಿ. ಈಗ ಅದ್ರ ಜೊತೆಗೆ ಹಾಕಿ ದಯಮಾಡಿ ಹಸು ತಗೊಂಡು ನಾವು ಹಸುನ ಜಾಸ್ತಿ ಮಾಡ್ಕೋಬೇಕಾಗ್ತದೆ, ಹಾಲನ್ನ ಜಾಸ್ತಿ ಮಾಡ್ಬೇಕಾಗ್ತದೆ. ಯಾಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಕಡೆ ಕಮ್ಮಿ ಆಗ್ತದೆ. ನಮ್ಮ ಕಡೆ ಏನಿದ್ರು ರಾಮನಗರ ಜಿಲ್ಲೆನೇ ಹಾಲು ಉತ್ಪಾದನೆ ಜಾಸ್ತಿ ಆಗ್ತಕ್ಕಂಥದ್ದು. ಹಾಲು ಇಂಡಸ್ಟ್ರಿ ಆದ್ರಿಂದ ಇನ್ನೂ ಕಮ್ಮಿ ಆಗ್ತಾ ಇದೆ. ಇನ್ನು ಬೇರೆ ಬೇರೆ ಅಕ್ವೈರ್ ಆಯ್ತು, ಹೊಸದಲ್ಲಿ ಅಕ್ವೈರ್ ಆಯ್ತು ಅಂದ್ರೆ ಅಲ್ಲೂ ಹಾಲು ಕಮ್ಮಿ ಆಗುತ್ತೆ. ದಯಮಾಡಿ ನೀವು ಹಸುಗಳನ್ನ ಮಾರಕ್ ಹೋಗ್ಬಿಡಿ. ಈಗ ನಾವು ಈ ಸಮಯ ತರ್ತಾ ಇದೀವಿ. ಈಗ 99%, 100% ಸಹ ಹೆಣ್ಣು ಕರು ಆಗುತ್ತೆ. ಕರುಗಳನ್ನ ಪೋಷಣೆ ಮಾಡಬೇಕು. ಕರು ಆಗ್ತಾ ಬಿಡು ಹಾಲು ಬಿಟ್ರೆ, ಅರ್ಧ ಲೀಟರ್ ಬಿಟ್ರೆ ಇದಾಗುತ್ತದೆ, ಬಿಡ್ತದೆ, ಅರ್ಧ ಲೀಟರ್ ಬಂದ್ರೆ ದುಡ್ಡು ಬರ್ತದೆ ಅಂತ ಕೆಲವರು ರೈತರುಗಳು ಇದು ಮಾಡ್ತಾರೆ. ಹಸುಗೂ ಸಹ ನೀವು ಇಂಟರ್ನೆಟ್ ನೋಡ್ಬೋದು. ಹಸು ಹಾಲು ಕರೆದ್ಬಿಟ್ಟು ಹಸುಗೆ ಕರುಗಳಿಗೆ ಹಾಲು ಕುಡಿಸ್ತಾರೆ. ನೀವೊಂದು ವಿಡಿಯೋ ನೋಡಿ, ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿ, ಗೊತ್ತಾಗುತ್ತೆ. ಹಂಗ 5 ತಿಂಗಳು ಕರು ಹಸು ಇದ್ದಂಗದೆ, 5 ತಿಂಗಳು ಕರು ಹಂಗೆ ಅವ್ರು ಮೇಂಟೆನೆನ್ಸ್ ಮಾಡ್ತಾರೆ. 30ರಿಂದ 40 ಲೀಟರ್ ಕೊಡುವಂತ ಹಾಲನ್ನ ಹಸುಗಳನ್ನ ನಾವು ಪಳಗಿಸ್ಕೋಬೇಕು. ಈಗ ಹಾಲೇ ಹಾಕಿ ನಾವು ತಗೋಬೇಕು, ಬಂಡವಾಳ ಹಾಕಿ ಬಂಡವಾಳ ತಗೋಬೇಕು. ಹಂಗೆ ನಮ್ಮ ರೈತರುಗಳು ಹಂಗೆ ಮಾಡಲ್ಲ. ಈಗ ಸೈಲೇಜ್ ಮಾಡ್ಕೋಬೇಕು. ಈಗ ಬೇಸಿಗೆ ಬರ್ತಾ ಇದೆ, ಹುಲ್ಲು ಕಮ್ಮಿ ಆಗ್ತದೆ, ಸೈಲೇಜ್ ಮಾಡ್ಕೋಬೇಕು. ಈಗ ಸೈಲೇಜ್ ನಾನೇ ಹೇಳ್ಬಿಟ್ಟಿದ್ದೀನಿ, ಯಾರು ಬೇಡ ಅಂತ ಬಿಡಲ್ಲ, ನಾನೇ ಮೇಂಟೈನ್ ಮಾಡ್ತೀನಿ ಸರ್. ಯಾರೋ ಒಂದು 3 ಜನ ಹುಡುಗರು ಇಟ್ಬಿಟ್ಟು ಅವ್ರಿಗೆ ಕೆಲಸ ಕೊಟ್ಟಂಗಾಗುತ್ತೆ. ಸೈಲೇಜ್ನ ನಾನೇ ಬರೋಂಗೆ ಮಾಡಿದ್ದೀನಿ. ಈಗ ಅದು ಕಳಿಸಿ ಎಲ್ಲ ರೀತಿಗೆ ಅನುಕೂಲ ಆಗಿ, ಏನೇ ಕಷ್ಟ ಆದ್ರೂ ಪರವಾಗಿಲ್ಲ, ಮಾಡಲೇಬೇಕು ಅಂತ ಇದ್ದು ನಮ್ಮ ಧ್ಯೇಯ. ಹಾಲು ಜಾಸ್ತಿ ಮಾಡಬೇಕು ಅನ್ನೋದು. ಅದಕ್ಕೆ ಸೈಲೇಜ್ ನಾನೇ ಹೇಳಿದ್ದೀನಿ. 4 ಜನ ಹುಡುಗರಿಗೆ ಕೆಲಸ ಕೊಟ್ಟಂಗಾಗುತ್ತೆ. ಆ 4 ಜನ ಪ್ರತಿದಿನ ಯಾರು ಬೇಕು ಅವ್ರು ಕಳಿಸ್ಕೊಡ್ತೀನಿ. ಈಗ ನಿಮ್ ಟೆಂಡರ್ ಆಗಿರ್ಬೇಕಲ್ಲ ಸರ್, ಅದೇ ನಾನು ಕಳಿಸ್ತಾ ಇದ್ದೀನಿ. ಅದು ಪ್ರತಿ ಊರಿಗೆ 1 ದಿನ ಕಳಿಸ್ತೀನಿ. ಸೈಲೇಜ್ ಕಳಿಸ್ಕೊಳ್ಳಿ, ಮೂಟೆ ಮಾಡಿಕೊಳ್ಳಿ. ಅದ್ರ ಜೊತೆಗೆ ಹಸಿ ಹುಲ್ಲು ಹಾಕಿ. ನಮ್ಮ ಡಾಕ್ಟರ್ ಹೇಳ್ತಾರೆ ಫೀಸ್ ಹೆಂಗ್ ಕೊಡ್ಬೇಕು, ಬೋಧ ಶಕ್ತಿ ಯಾವಾಗ ಕೊಡ್ಬೇಕು, ಮತ್ತೆ ಮಿಡಲ್ ಮಿಕ್ಸರ್ ಯಾವಾಗ ಕೊಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಜಂತುಳಿದ ಔಷಧಿ ಯಾವಾಗ ಹಾಕ್ಬೇಕು ಅನ್ನೋದನ್ನ. ನಾವು ಗ್ಯಾಸ್ಟ್ರಿಕ್, ನಮ್ಗೆ ಗ್ಯಾಸ್ಟ್ರಿಕ್ ಗೊತ್ತಾಗ್ತದೆ, ಅದೊಂದು ತಿಂಡಿ. ಅದಕ್ಕೂ ಹಸುಗಳಿಗೂ ಸಹ ಗ್ಯಾಸ್ಟ್ರಿಕ್ ಬರೋ ಸಾಧ್ಯತೆ ಜಾಸ್ತಿ. ಅದನ್ನ ಯಾವಾಗ ನೀವು ಹಾಕ್ಬೇಕು ಅಂತ ಕ್ಯಾಂಪಲ್ಲಿ ಹೇಳ್ತಾರೆ, ನಮ್ಮ ಡಾಕ್ಟರ್ ಹೇಳ್ತಾರೆ, ಅದನ್ನೆಲ್ಲ ಉಪಯೋಗಿಸ್ಕೋಬೇಕು. ನಾವು ರೈತರು ಉಪಯೋಗಿಸ್ಕೊಳ್ಳಲ್ಲ. ಹಾಲು ತಗೊಳಕ್ ಕಳೆದ್ರು ಏನೋ ದೊಡ್ಡ ಕೆಲಸ ಮಾಡ್ತಾರೆ. ಅಲ್ಲೋದ್ರೆ ಒಂದು ಹೆಣ್ಣೆಂಗ್ಸು ಇವತ್ತು 1,500,000 ಹಾಲು ಹಾಕ್ತಾರೆ. ಅವಳು ಅಂಗವಿಕಲ ಅಲ್ಲ, ಅಂಗವಿಕಲ ಅಂತ ಹೇಳ್ಬಾರ್ದು, ಅನ್ಬಾರ್ದು, ಸಾರಿ, ವಿಕಲಚೇತನ ಅವಳು ಎಮ್ಮ. 1,500,000 ಹಾಲು ಹಾಕ್ತಾಳೆ ಎಮ್ಮ. ಏನ್ ಸರ್? ಹೌದು. 1,000 ಲೀಟ್ರು ಬೇರೆ ಕೊಡ್ತೇವೆ. ನಾಳೆ ಎಮ್ಮ ನಮ್ಮ ಸಾಹೇಬರು ಕರೆಸಿ ನಮಗೆ ಹಾಕ್ಬೇಕು ಅಂತ ಪ್ರತಿದಿನ 1,000 ಲೀಟರ್ ಲೆಕ್ಕ ಮಾಡ್ಕೊಳ್ಳಿ. 1,800 ಪ್ರತಿದಿನ ಸರಾಸರಿ 1,800 ಲೀಟರ್ ಹಾಲು ಬರ್ತದೆ. ಅದೇನು ಬಾಡಿಗೆ ಸೆಟ್ಟು, ಲೇಬರ್ ಎಷ್ಟು ಜನ ಅನ್ಬಿಡಿ, 4 ಜನ ಇರೋದು ಅಷ್ಟು ಹಸುಗೆ. ಸೈಲೇಜು ಕೊಂಡ್ಕೊಂಡ್ಬರ್ತಾರೆ, ಜೋಳ ಕಡ್ಡಿನ ಹಸಿರು ಕೊಂಡ್ಕೊಂಡ್ಬರ್ತಾರೆ. ಕೊಂಡ್ಕೊಂಡಿದ್ದು ಲಾಭ ನೋಡ್ತಾ ಇದ್ದಾರೆ ಅವರು. ನನ್ನಲ್ಲಿ ಮಾಡಕ್ ಆಗ್ತಾ ಇಲ್ಲ, ನನ್ಗೆ ಜಾಗ ಇಲ್ಲ, ಹಸು ಕಟ್ಟಕ್ಕೆ ಜಾಗ ಇಲ್ಲ. ಅರ್ಧ ಎಕರೆ ಜಾಗ ಇದ್ರು ಸಾಕು ಇದನ್ನ. ಯಾಕಂದ್ರೆ ಇದು ಉತ್ಪಾದನೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಕೇಳಿ, ನಿಮ್ಗೆ ಗೊತ್ತಾಗುತ್ತೆ. ₹100 ದಾಟಬಹುದು ರೈತರ ಹತ್ರ ಹಾಲು ತಗೊಳಕ್ಕೆ. ಅಂತ ಪರಿಸ್ಥಿತಿ ಬಂದೇ ಬರ್ತದೆ ಮುಂದಿನ ದಿನಗಳಲ್ಲಿ.
ದಯಮಾಡಿ ಈಗ ಇನ್ನೊಂದು ಅಧ್ಯಕ್ಷರು ಕಸವ್ರೆ ಸೆಕ್ರೆಟರಿಗಳು ಹಾಲು ಹೆಚ್ಚಿಗೆ ಮಾಡ್ತೀರಾ ನಿಮಗೆ ಬೆನಿಫಿಟ್ ಅಂತ ಅವತ್ತು ಹೇಳ್ತಾ ಇದ್ದೀನಿ. ನೀವು 1000 ಲೀಟರ್ ಜೊತೆ ಇನ್ನೊಂದು 1000 ಲೀಟರ್ ಜಾಸ್ತಿ ಸೇರಿದ್ರೆ ನಿಮಗೆ ಬೆನಿಫಿಟ್. 40 ಪೈಸಾ ನಿಮಗೆ ಇನ್ಸೆಂಟಿವ್ ಕೊಡ್ತಾ ಇದ್ದೀವಿ. 1000ಕ್ಕೆ ಲೆಕ್ಕ ಮಾಡ್ಕೊಳ್ಳಿ, 2000ಕ್ಕೆ ಲೆಕ್ಕ ಮಾಡ್ಕೊಳ್ಳಿ. ನೀವೆಲ್ಲೂ ಹೋಗ್ಬೇಕಾಗಿಲ್ಲ, 6 ಕೋಟಿ ರೂಪಾಯಿ ನಿಮ್ಗೆ ಇನ್ಸೆಂಟಿವ್ ಪ್ರತಿ ತಿಂಗಳು ನಿಮಗೆ 6 ಕೋಟಿ ರೂಪಾಯಿ ಬರ್ತದೆ. ಹಾಗೆ ಬಂದಿರ್ಬೇಕು ಹೊಸ ಬಿಡಿ ಬೆಳಿಗ್ಗೆ ನೀನು ಬೆಳಿಗ್ಗೆ ಇವತ್ತು ನಾಳೆ ಬರ್ತದೆ. ಇವತ್ತು ನಾಳೆ ಹೇಳ್ಬಿಟ್ಟಿದ್ದು ನಾವು ಇವತ್ತು ನಾಳೆ ಇನ್ಸೆಂಟಿವ್ ಕೊಡ್ತೀವಿ ಅಂತ ಹೇಳಿ ಇನ್ಸೆಂಟಿವ್ ಬಂದೇ ಬರ್ತದೆ. ಆಮೇಲೆ ಅದೊಂದು ಈಗ ಮೀಟಿಂಗು ಪ್ರತಿ ತಿಂಗಳು ಮೀಟಿಂಗ್ ಮಾಡ್ಬೇಕಾಗ್ತದೆ. ನಾವು ಸೆಕ್ರೆಟರಿಗಳು ಪ್ರತಿ ತಿಂಗಳು ಬರ್ಬೇಕಾಗ್ತದೆ. ಇನ್ಸೆಂಟಿವ್ ಯಾಕೆ ಬರ್ತಾ ಇಲ್ಲ ಅಂತ ಮೊನ್ನೆ ಎಲ್ಲ ಮೀಟಿಂಗ್ ಐತಿ. ಯಾವ್ಯಾವ ತಾಲೂಕಿನಲ್ಲಿ ಎಷ್ಟು ಅಂತ ನನಗೂ 54 ರೂಲ್ಸ್ ಹೋಲಿಸ್ತಾ ಇದೆ. ಪಿಡ್ಸಲ್ ಬಾಕಿ ಇರತಕ್ಕಂಥದ್ದು, ಕಪ್ಪಲ್ ಬಾಕಿ ಇರ್ತಕ್ಕಂಥದ್ದು, ಮತ್ತೆ ಸರಿಯಾಗಿ ಮೇಂಟೈನ್ ಮಾಡಿರ್ತಕ್ಕಂಥದ್ದು 54 ಸಂಘ. ನಾನು ದಂಗಾಗಿದೆ. ನಾವು ಕೇಳ್ಬೇಕಾದ್ರೆ ನಮ್ಮ ತಾಲೂಕು ಬಂದ್ರೆ ನಾವು ಸುಮ್ಮನೆ ಹಿಂದಕ್ಕೆ ಹೋಗ್ಬೇಕಾಯ್ತದೆ. ಹಿಂಗೆ ಕೇಳ್ತಾ ಇರ್ಬೇಕಾದ್ರೆ ಯಾರು ಸುಮ್ಮನೆ ಸೂಕ್ಷ್ಮ ನೋಡ್ತಾ ಇರ್ತಾರೆ ಸುರೇಶಣ್ಣ ಅವರು. ನಾವೇನು ಮಾಡ್ಬೇಕಾದ್ರೆ ಹಿಂಗೆ ಅವ್ರು ಕೂತಿರ್ತಾರೆ, ಹಿಂಗೆ ನಾವು ಹಿಂಗೆ ಇಡ್ಬೇಕಾಯ್ತದೆ. ಆ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ನಮ್ಮ ತಾಲೂಕಿ ಅಂತಲ್ಲ, ಎಲ್ಲ ತಾಲೂಕಲ್ಲಿದೆ. ಅಂದ ಪರಿಸ್ಥಿತಿ ಬೇಡ. ದಯಮಾಡಿ ನೀವು ಮುಂದಿನ ದಿನಗಳಲ್ಲಿ ಕಿವಿ ಮಾತು ಹೇಳ್ತಾ ಇದ್ದೀನಿ, ಯಾರೇ ಬೇಜಾರು ಮಾಡ್ಕೊಂಡು ತಪ್ಪೇನಿಲ್ಲ. ಯಾಕಂದ್ರೆ ನಾವು ರೈತರುಗಳು ಮುಖ್ಯ, ಕುಟುಂಬಗೋಸ್ಕರ ನಾವು ಊರು ಮುಖ್ಯ, ಗ್ರಾಮ ಮುಖ್ಯ, ಬೆಳಗ್ಗೆ ಹಾಲು ತಾಯಿ ಕರೆದಾಗ್ತಾಳೆ ಅವ್ರು ಮುಖ್ಯ. ದಯಮಾಡಿ ಇವೆಲ್ಲ ಮುಂದಿನ ದಿನಗಳಲ್ಲಿ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಉಪಯೋಗಿಸ್ಕೋಬಹುದು. ಮುಂದಿನ ದಿನಗಳಲ್ಲಿ ಕಠಿಣ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸೆಕ್ರೆಟರಿ ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಕಠಿಣ ಆಗ್ತಾರೆ. ನೀವು ಯಾಕೆ ಮುಂದೆ ನೀವು ಸರಿಯಾಗಿ ಕೆಲಸ ಮಾಡ್ಕೊಂಡು ಹೋಗಿ. ನೀವು ಎಷ್ಟಾದ್ರೂ ಲಾಲ್ ಜಾಸ್ತಿ ಮಾಡ್ತೀರಾ ನಿಮ್ಗೆ ಬೆನಿಫಿಟ್. ಮುಂದೆ ಫ್ಯೂಚರ್ ಯಾರು ಬರ್ತಾರೋ ಅವಾಗೆಲ್ಲ ಅವ್ರಿಗೆಲ್ಲ ಮುಂದಿಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಇನ್ನು ಹೇಳ್ಬೋದು ಬೇಜಾರು. ಇನ್ನೂ 1 ಗಂಟೆ ಐತಿ, ಆಗಲೇ 1 ಗಂಟೆ ಆಯ್ತು. ನಾನು ಮಾತಾಡೋಕೆ ಪ್ರಾರಂಭ ಮಾಡಿ 1 ಗಂಟೆ ಆಯ್ತಾ ಸರ್? ಆಯ್ತಾ? ಅದೇ ರೀತಿ ಒಂದ್ಸರಿ ನಾವು ನಿಮ್ಮ ಕೇಂದ್ರ ಸರ್ಕಾರ ಒಂದು ಆದೇಶ ಕೊಡ್ತದೆ, ಬನ್ನಿ ಅಂತ ಒಂದು ಲಕ್ಷಾಂತರ ಜನ ಕರೆಸಿರೋದು ಸ್ಟೇಟ್ ಮಾಡಿದ್ವಿ ಬೆಂಗಳೂರಲ್ಲಿ. ಜ್ಞಾಪನ ಇದೆಯಾ? ಬಂದಿದ್ರೆ ಎಲ್ಲರೂ ಅವಾಗ ಸ್ಟೇಟ್ ಮಾಡಿದಾಗ ಬರಲ್ಲ. ಅದು ಹೋರಾಟಾಗಿ ಕಿಚ್ಚಿಟ್ಬಿಡ್ತಾರೆ, ರೈತರೆಲ್ಲ ಗರಚಿಗೆ ಬಿಡ್ತಾರೆ ಅಂದ್ಬಿಟ್ಟು ಹೊಂಟೋಯ್ತದು. ಅಮೂಲ್ಗೆ ಇದು ಮಾಡಕ್ಕೆ ಜಾಯಿನ್ ಮಾಡಕ್ ಮಾಡಿದ್ರು. ಲಕ್ಷಾಂತರ ಜನ ಕರೆದಿವಿ, ಮೀಟಿಂಗ್ ಸ್ಟೇಟ್ ಮಾಡಿದ್ವಿ, ಹೊಂಟೋಯ್ತು. ಈಗ ಫ್ಲಿಪ್ಕಾರ್ಟ್ ಅಂತ ಇಟ್ಬಿಟ್ಟವನೆ. ಇದು ಪರಿಣಾಮವಾಗಿ ನಾವೇನೋ ತಗೊಂಡ್ಬಿಡಿ, ಇಲ್ಲಿ ಮಾಡಿದ್ರೆ ಹೋಗಿ 1 ಲೀಟರ್ ಹಾಲು ಬಂದ್ಬಿಡ್ತದೆ ಅಂತ ಕೆಲವರು ಇಲ್ಲಿ ನಮ್ಮ ಆರೋಳಲ್ಲೂ ತಗೋತಾರೆ. ಅರಳೆ ಒಂದೇ ಅಂತ ಎಕ್ಸಾಂಪಲ್ ಹೇಳ್ತಾ ಇರ್ತಕ್ಕಂಥದ್ದು. ದಿನ ಬೆಳಗ್ಗೆ ಯಾಕೆ ಅರ್ಧ ಲೀಟರ್ಗೆ 34 ರೂಪಾಯಿ ಕೊಡ್ಬೇಕು, ಯಾಕೆ ಅಂದ್ಬಿಟ್ಟು ಕೊಡ್ಬೇಕು ಅಂದ್ಬಿಟ್ಟು ಹೆಂಗೆ ರೇಷನ್ ಬರ್ತದೆ ಮಾಡಿ ಅಂತ 1 ಲೀಟರ್ ಹಾಲು ಬರ್ತದೆ ಅಂತ ಪ್ರತಿದಿನ 1800 ಮಾಡಿ ಮಾಡೋಕ್ಕಾಗಲ್ಲ. 1 ಲೀಟರ್ಗೆ 1 ರೂಪಾಯಿಗೆ ಅವ್ನ ಚಿಂತನೆ ಏನೋ ಲೆಕ್ಕ ಮಾಡ್ಕೊಳ್ಳಿ. ರೈತರಿಗೆ ನಾವು ಹಾಳು ಮಾಡ್ಬೇಕಷ್ಟೇ. ಸುರೇಶಣ್ಣ ಇವತ್ತು ಯಾರು ಮಾಡ್ತಾ ಕೆಲಸ ಇಡೀ ರಾಜ್ಯದಲ್ಲೇ ಯಾರು ಮಾಡಿಲ್ಲ. ಇವತ್ತು ರೈತರಿಗೆ ಬೋನಸ್ ಕೊಡ್ಬೇಕು, ಸೆಕ್ರೆಟರಿಗೆ ಬೋನಸ್ ಕೊಡ್ಬೇಕು ಚಿಂತನೆ ಮಾಡಿ ಸುರೇಶಣ್ಣ ಕೊಟ್ಟರು. ಇದಾದ್ಮೇಲೆ ವರ್ಷ ಬಂದು ನೋಡಿ ಲೆಕ್ಕ ಮಾಡ್ಕೊಳ್ಳಿ. 1 ರೂಪಾಯಿಗೆ ಹಾಲು ಎಲ್ಲಿ ಕೊಡ್ತಾನೆ? ಈ ಮನೆ ಟಿವಿಲಿ ಮತ್ತೆ ಇವಾಗ ಸೆಷನ್ ಮಾತಾಡಿದ್ರು. ಅದು ಹಾಕಿ ತೋರಿಸ್ತೀನಿ, ನಿಮ್ಗೆ ಕಳಿಸ್ತೀನಿ, ಗ್ರೂಪ್ ಹಾಕ್ತೀನಿ. ಆಗಲೇ ಗ್ರೂಪ್ ಹಾಕಿದ್ದೀನಿ ನಾನು. ಯಾವ ಹಾಲು ಕಳಪೆಯಿಂದ ಸೆಷನ್ ಅಲ್ಲಿ ತೀರ್ಮಾನ ಆಗ್ತಾ ಇದೆ. ಆವಾಗ ನೀವು 1 ರೂಪಾಯಿ ಕೊಟ್ಬಿಟ್ರೆ ನಮ್ಮ ಮಕ್ಳ ಕತೆ ಏನಪ್ಪ? ನೀವು 1 ರೂಪಾಯಿ ಕೊಡ್ತೀಯ ಫ್ಲಿಪ್ಕಾರ್ಟ್ ಅನ್ನು. ಅವಾಗ ವ್ಯಾಪಾರಕ್ಕೆ ಬಂದು ದೇಶನ ಅಧಿಕಾರ ಮಾಡಿದ್ರಲ್ಲ ಯಾರು ಇಂಗ್ಲಿಷ್ನವರು, ಬ್ರಿಟಿಷ್ನವರು. ಆ ರೀತಿ ಆಗಾಗ್ಗೆ ಬಂದಿದೆ ಅಂತ ಫ್ಲಿಪ್ಕಾರ್ಟ್ ಅನ್ನು ನಾನು ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲ ಎಚ್ಚರಿಕೆ ಬೇಕು. ದಿನ ನಮ್ಮ ಮಕ್ಳಿಗೂ ಅಷ್ಟೇ, ನಿಮ್ಮ ಮಕ್ಳಿಗೂ ಅಷ್ಟೇ, ಮುಂದಿನ ರೈತರಿಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಈ ವ್ಯಾಪಾರಕ್ಕೆ ಅಂತಾನೆ ಬಂದಿದ್ದವರು ಬ್ರಿಟಿಷ್ನವರು. ದೇಶನ ಇರ್ತದೆ ಇಟ್ಕೊಂಡು ಸ್ವಾತಂತ್ರ್ಯದಲ್ಲಿ ಹೋರಾಟ ಮಾಡಿ ಎಷ್ಟೋ ಲಕ್ಷಾಂತರ ಜನ ಸತ್ರು, ಎಷ್ಟೋ ಜನ ಉಪವಾಸ ಸತ್ರು, ಎಷ್ಟೋ ಜೈಲಿಗೆ ಹೋಗಿ ಇದಾದ್ರು. ಆ ಕಷ್ಟ ನೋಡಿದ್ರೆ ಸಮುದ್ರಕ್ಕೆ ಹಾಕಿ ಎಷ್ಟೋ ಜನ ಯೋಧರುಗಳು, ಸ್ವತಂತ್ರ ಹೋರಾಟಗಾರರು ಎಲ್ಲ ಸುತ್ತೋದ್ರು. ಈಗ ನಾವು ಮುಂದಿನ ದಿನ ಅದೇ ಪರಿಸ್ಥಿತಿ ಬಂದಿದೆ. ಫ್ಲಿಪ್ಕಾರ್ಟ್ ಈ ದೇಶದಲ್ಲಿ ಅದೇನೋ ಫ್ಲಿಪ್ಕಾರ್ಟ್ ನಾವು ವಜಾಗೊಳಿಸಿಲ್ಲ ಅಂದ್ರೆ
ರೈತರು ಸಹ ಹಾಳು ಮಾಡ್ಬಿಡ್ತಾರೆ. ಮುಂದಿನ ನಾವು ಹಾಲು ಕೇಳ್ತೀವಿ 24 ಕೊಡು, ನಾವು ಮಾರ್ಕೆಟ್ ಮಾಡ್ತೀವಿ, ನಮ್ಮ ಸಂಘ ಎಲ್ಲಿ ಉಳ್ಕೋತದೆ, ನಮ್ಮ ಒಕ್ಕೂಟ ಎಲ್ಲಿ ಉಳಿತದೆ, ನೀವೆಲ್ಲಿ ಇರ್ತೀರಾ, ನಾವೆಲ್ಲಿ ಇರ್ತೀರಾ, ರೈತರಲ್ಲಿ ಇರ್ತೀರಿ. ಹೋರಾಟ ಮಾಡೇ ಮಾಡಬೇಕು. ಹೋರಾಟ ಮಾಡೋಣ, ಸೌಂಡ್ ಇಲ್ಲ. ಹೋರಾಟ ಮಾಡಲೇಬೇಕು. ಹೋರಾಟ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಇನ್ಸೆಂಟಿವ್ ಇಲ್ಲ, ಬೋನಸ್ ಇಲ್ಲ, ರೈತರಿಗೆ 2 ರೂಪಾಯಿ ಕಾಸಿಲ್ಲ, ಸರ್ಕಾರ ರೈತ 5 ರೂಪಾಯಿ ಪ್ರೋತ್ಸಾಹ ಧನ ಇಲ್ಲ, ಸಂಘನೇ ಇರಲ್ಲ. ಈಗ ಮರಳವಳ್ಳಿಯಲ್ಲಿ ಯಾರೋ ಒಬ್ಬ ಒಂದು BMC ಹಾಕೊಂಡು ಹಾಲು ಮಾಡ್ತಾವನೆ. ಸತ್ಯ, ನಮ್ಮ ಜನ ಆಗ್ತಾವ ಹಾಲು. ಎಲ್ಲಿ ಒಂದು BMC ಓಪನ್ ಮಾಡ್ಕೊಂಡು ಸಂಘದಲ್ಲಿ ಕ್ಯಾನಲ್ಲಿ ಆಲ್ರೆಡಿ ಪ್ರಯತ್ನ ಮಾಡ್ತಾವನೆ. ನಿಮ್ಗೆ ಏನ್ ಬೆನಿಫಿಟ್? 2 ರೂಪಾಯಿ ಜಾಸ್ತಿ ಕೊಡ್ತಾನೆ. ಸತ್ಯ, ಒಪ್ಕೋತೀನಿ ನಾನು. ನಾವು ಕೊಡ್ತಾರಕ್ಕಿಂತ 2 ರೂಪಾಯಿ ಜಾಸ್ತಿ ಕೊಡ್ತಾವನೆ. 2 ರೂಪಾಯಿ. ನಾವು ರೈತರಿಗೆ ಏನ್ ಕೊಡ್ತಾ ಇದೀವಿ? ನಿಮ್ಗೆ ಇನ್ಸೂರೆನ್ಸ್ ಕೊಡ್ತೀವಿ. 40 ರೂಪಾಯಿ ಒಂದು ಕೂಪನ್ ಹಾಕಿದ್ರೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ನೀವು ಮ್ಯಾಟ್ನ ಇವತ್ತು ಮ್ಯಾಟ್ ಕೇಳ್ತೀರಿ, ಜಾಬ್ ಕೊಟ್ಟರೆ ಕೇಳ್ತೀರಿ. ಹಸುಗಳಿಗೆ ಇನ್ಸೂರೆನ್ಸ್ ಕೊಡ್ತೀವಿ, ಮೆಡಿಕ್ಲೇಮು, ನಿಮ್ಗೂ ಮೆಡಿಕ್ಲೇಮು, ರೈತರಿಗೂ ಬೆಂಬಲ ವಿಮೆ ಎಲ್ಲ ಕೊಡ್ತಾ ಬಂದೀವಿ. ಸರಾಸರಿ ಅವೆಲ್ಲ ಏನೂ ಕೊಡಲ್ಲ, ಏನೂ ಬೇಡ, ನಮ್ಗೆ ಏನೂ ಕೊಡ್ಬೇಡಿ. ನೀವು ಇದು ಕೊಟ್ರೆ ಅಂದ್ರೆ 10 ರೂಪಾಯಿ ಜಾಸ್ತಿ ಕೊಡ್ತೀವಿ ನಿಮ್ಗೆ. ಎಷ್ಟು ಹೇಳಿ? ನಮ್ಗೇನು ಬೆನಿಫಿಟ್? ನಿಮ್ಗೆ ಏನು ಬೇಡ, ಬೆಳಿಗ್ಗೆ ಕೊಡ್ರಿ, ನಮ್ಗೆ ರೈತ ಜಾಸ್ತಿ ಕೊಡಿ ಅಂದ್ರೆ ನಿಮ್ಗೆ 10 ರೂಪಾಯಿ ಜಾಸ್ತಿ ಕೊಡ್ಬೋದು. ಹಂಗೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಆಗಿಂದ ಬಂದ್ಬಿಟ್ಟಿದೆ. ರೈತರಿಗೆ ನಾವು ಉಚಿತವಾಗಿ ಮೆಡಿಸಿನ್ ಕೊಡ್ಬೇಕು, ಮತ್ತೆ ಮ್ಯಾಟ್ಗಳು ಕೊಡ್ಬೇಕು, ಜಾಬ್ ಕೊಟ್ಟು ಕೊಡ್ಬೇಕು, ಮಿಲ್ಕಿ ಮಿಷಿನ್ ಕೊಡ್ಬೇಕು. ಹೀಗಾಗಿ ಚಿಂತನೆ ಮಾಡೋರು ಸುರೇಶಣ್ಣ ಯಾಕೆ ನಿಮ್ಗೆ ಹಸು ಗಣತಿ ಬೇಕು ಅಂದಾಗೆ ನಮ್ಮೆಲ್ಲ ಬೇಜಾರು ಮಾಡ್ಕೊಂಡ್ರೆ ಏನಪ್ಪ ಗಣತಿ ತಗೊಂಡ್ರೆ ಹಸುಗಳನ್ನ ಮ್ಯಾಟ್ ಬರಲ್ಲ, ಜಾಬ್ ಕೊಟ್ಟರು ಬರಲ್ಲ, ಮಿಲ್ಕಿ ಮಿಷಿನ್ ಬರಲ್ಲ ಅಂತ. ಹಂಗಲ್ಲ, ಒಂದೊಂದು ಕೂಲೀಕರಣ ಆಗ್ಬೇಕಲ್ಲ. ಈಗ ಯಾಕೆ ಅವರೆಲ್ಲ ಚಿಂತನೆ ಮಾಡಿ 60 ಕೋಟಿ 24 ಕೋಟಿ ನಷ್ಟ ಆಗಿದ್ದ ಮುಚ್ಚಿ ಈಗ 60 ಕೋಟಿ ಲಾಭ ಕೊಟ್ಟು ಇವತ್ತು ಎಷ್ಟು ಗಣತಿ ತಗೊಂಡಿದ್ರೆ ಅಷ್ಟು ಮ್ಯಾಟು ಪ್ರತಿ ಸಂಘಕ್ಕೆ ಕೊಡ್ತೀವಿ. ಮಿಲ್ಕಿ ಮಿಷಿನ್ ಸಹ ನೀವು ದಯಮಾಡಿ ಎಲ್ಲ ಡಿಡಿ ಕೊಡಿ, ಮಿಲ್ಕಿ ಮಿಷಿನ್ ಕೊಡಿ. ಆಮೇಲೆ ಲಿಫ್ಟಿಂಗ್ ಮಿಷಿನ್ ದಯಮಾಡಿ ಲಿಫ್ಟಿಂಗ್ ಮಿಷಿನ್ಗೆ ಇಲ್ಲೇ ಮಾಡ್ತಾನೆ, ಅವನಿಗೆ ಕೊಡಿ. ಚೆನ್ನಾಗಿ ಮಾಡ್ತಾನೆ. ನಾನು ಕಾರ್ಯಕ್ರಮ ನೋಡಿದೆ, ಒಳ್ಳೆ ಸಂಘಕ್ಕೆ ಮಾಡ್ತಾನೆ. ನಮ್ಮ ಆನಂದ ಪ್ರಸನ್ನ ಗೌಡರು ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಇಟ್ಕೊಡ್ತಾರೆ. ಆದ್ರೆ ನೇರವಾಗಿ ಡಿಡಿ ತಗೊಂಡು ಪ್ರತಿಯೊಂದು ಸಂಘಕ್ಕೂ ದಯಮಾಡಿ ಒಂದೊಂದು ಲಿಫ್ಟಿಂಗ್ ಮಿಷಿನ್ ಮಾಡಲೇಬೇಕು. ಇಲ್ಲಿ ನೀವು ಸೆಕ್ರೆಟರಿಗಳು ಮಾಡಿಲ್ಲ ಅಂದ್ರೆ ನಾನು ಇನ್ಸೆಂಟಿವ್ ಕೊಡಲ್ಲ. ನೀವು ಯಾರು ಲಿಫ್ಟಿಂಗ್ ಮಿಷಿನ್ಗೆ ನೀವು ಬುಕ್ ಮಾಡಲಿಲ್ಲ, ಇನ್ಸೆಂಟಿವ್ ಇವತ್ತು ಹೇಳ್ತಾ ಇದ್ದೀನಿ, ಗಂಟೆಗೋಸ್ಕರ ಹೇಳ್ತಾ ಇದ್ದೀನಿ. ಯಾರಿಗೆ ನನಗೆ ಬೇಜಾರ ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ನಿಮ್ಗೆ ಇನ್ಸೆಂಟಿವ್ ಕಟ್ ಮಾಡಿಸ್ತೀನಿ. ನಮ್ ಸಿದ್ದಗೌಡ ಮಾಡ್ಸೋದು ಕೇಳಿ ಹೇಳ್ತಾನೆ. ಹೆಂಗಿದೆ ಸಿದ್ದಗೌಡ? ಅದು ಮಿಷಿನ್ ಹೆಂಗಿದೆ ಹೇಳು ಮೊದಲು, ಒಮ್ಮೆ ಹೇಳು. ಹಾ ಆಯ್ತು ನೋಡಪ್ಪ, ನಿಮ್ ಸೆಕ್ರೆಟರಿಗಾಗಿ ಹೇಳಿದ್ವಿ ನಾವು. ಗೇಟ್ ಚೆನ್ನಾಗಿದೆ. ದಯಮಾಡಿ ಎಲ್ಲ ಸಂಘದಲ್ಲಿ ಅಕಸ್ಮಾತ್ ನಿಮ್ಗೆ ದುಡ್ಡಿಲ್ಲ ಅಂತ ಹೇಳಿ ನೀವು ಏನು ನಿಮ್ಗೆ ಎತ್ತಲು ಬಂದ್ರೆ ನಾನು ಇದರಿಂದ ನಾನು ಅಡ್ವಾನ್ಸ್ ಹಾಕ್ಸ್ಕೊಡ್ತೀನಿ. ದಯಮಾಡಿ ತಗೊಳ್ಳಿ. ನಾವು ಒಪ್ಪಿಡ್ತಾರೆ ಅಡ್ವಾನ್ಸ್ ಹಾಕ್ಸ್ಕೊಡ್ತೀನಿ. ಅಧ್ಯಕ್ಷರಿಗೆ ಹೇಳ್ತೀನಿ, ನಮ್ಮ ಮ್ಯಾನೇಜರ್ ಇಲ್ಲೇ ಬಂದವ್ರೆ, GM ಇಲ್ಲೇ ಅವ್ರೆ, ನಮ್ಮ MD ಹೇಳ್ತೀನಿ. ಒಪ್ಪಿಟ್ಟು ನಿಮ್ಗೆ ಕಾಸಿಲ್ಲ ಅಂತ ಅಂದ್ರೆ ಪೇಮೆಂಟ್ ಕೂಡ ಕಾಸಿಲ್ಲ ಅಂದಾಗ ನಾನು ನಿಮ್ಗೆ ಅಡ್ವಾನ್ಸ್ ಹಾಕ್ಸ್ಕೊಡ್ತೀನಿ. ದಯಮಾಡಿ ತಗೋಬೇಕು ನೀವು. ಯಾಕಂದ್ರೆ ರೈತರಿಗೆ ಕಷ್ಟ ನಾವು ನೋಡೋಕ್ಕಾಗಲ್ಲ. ಹಸುಗಳು ಬಿದ್ದಾಗ ಚಪ್ಪೆ ಎಷ್ಟು ಹೋಗ್ತದೆ, ಅವೆಲ್ಲ ಏನೋ ಆಗ್ತದೆ. ನೀವು ತಗೊಂಡ್ರೆ ನಿಮ್ಗೆ ಅನುಕೂಲ ಆಗ್ತದೆ. ಇವಾಗ ಹೇಳ್ತಾ ಇದ್ದೀನಿ, ನೀವು ಆದೇಶ ಹಾಕ್ಬೇಕು ಸರ್, ದಯಮಾಡಿ ನಾಳೆನೇ ಆದೇಶ ಹಾಕ್ಬಿಡಿ. ಅದೊಂದು ಇದು 1 ರೂಪಾಯಿಗೆ ಹಾಲು ಕೊಡ್ತಾ ಇರ್ತಕ್ಕಂಥದ್ದು ಇದು ಎಷ್ಟು ಸರಿ ಅನ್ನೋದನ್ನ ನೀವೇ ಚಿಂತನೆ ಮಾಡಬೇಕು. ಫ್ಲಿಪ್ಕಾರ್ಟ್ ಬಗ್ಗೆ ನಾವು ಈಗೇನು ನಾವು ಮಕ್ಕಳುಗಳು ಫ್ಲಿಪ್ಕಾರ್ಟ್ ಬುಕ್ ಮಾಡೋ ಕಮ್ಮಿ ಬರ್ತದೆ. ನಾವು ಮಾರ್ಕೆಟ್ ನಾವು ಕೊಡ್ತಾ ಇದ್ದೀವಿ, ಅವನಿಗೆ ನಾವು ಬಗ್ಗಿಸಿ ತಲೆ ಕೊಡ್ತಾ ಇದ್ದೀವಿ. ಫ್ಲಿಪ್ಕಾರ್ಟ್ ಅವನಿಗೆ ಮುಂದಿನ ದಿನಗಳಲ್ಲಿ ಮಾಂಸ ಬರ್ತಾನೆ, ನಾಳೆ ಅಕ್ಕಿ ಕೊಡ್ತಾನೆ, ಅಕ್ಕಿಗೆ ಬರ್ತಾನೆ, ತೆಂಗಿನಕಾಯಿ ಬರ್ತಾನೆ, ರೇಷ್ಮೆ ಬರ್ತಾನೆ, ಬಟ್ಟೆ. ನಮ್ಗೆ ಬೆಳಗ್ಗೆ ದಿನ ಏನ್ ಕೆಲಸ ಮಾಡ್ತೀವಿ ಎಲ್ಲಕ್ಕೂ ಬರ್ತಾನೆ ಅವನು. ಅವ್ನಿಗೇನಾಗಬೇಕು? ಲಾಭ ಬೇಕು ಅವನಿಗೆ. ಇವತ್ತು ನಾಳೆಗೆ ಬಂದವನೇ ಅಂದ್ರೆ ನಾಳೆ ನೀನು ಏನ್ ಬರ್ಬೋದು ಹೇಳಿ? ಅವನು ನಾಳೆ ನಮ್ಮ ಆಸ್ತಿಗೂ ಬರ್ತಾನೆ. ಅದಕ್ಕೆ ನಾವು ಡೇಟ್ ಮಾಡ್ತೀವಿ. ಮನೆ ಅಧ್ಯಕ್ಷ ಹತ್ರ ಮಾತಾಡ್ತೀವಿ, ನಮ್ಮ MD ಹತ್ರ ಮಾತಾಡ್ತೀವಿ. ನಮ್ಮ ಎಲ್ಲ ನಿರ್ದೇಶಕರು 14 ಜನ ಒಕ್ಕೂಟದ ನಿರ್ದೇಶಕರಿದ್ದೀವಿ. ಅವರೆಲ್ಲ ಕರೆದು ಮೀಟಿಂಗ್ ಮಾಡಿ ಯಾವತ್ತು ಅಂತ ಹೇಳ್ತೀವಿ. ದಯಮಾಡಿ ನೀವು ಅವತ್ತೇನೋ ಗೊತ್ತಿಲ್ಲ, ಹಾಲು ಕರಿಬೇಕು, ನಮ್ಮ ಮದುವೆ, ಅದು ಫಂಕ್ಷನ್, ನಿಮ್ಮ ಇದಕ್ಕೋಸ್ಕರ ನಾವು ಮಾಡ್ತಾ ಇರೋದು, ನಿಮ್ಮ ಏಳಿಗೆಗೋಸ್ಕರ. ನೀವೆಲ್ಲರೂ ಹೆಂಗ್ ಬಂದ್ರಿ ಅದೇ ತರ ಬನ್ನಿ, ಅದೇ ತರ
ಸದಾ ಸಿದ್ಧ ಇರಬೇಕು. ಅದಕ್ಕೆ ನಮ್ಮ ಅಧ್ಯಕ್ಷರು ಬಿಗಿಯಾಗಿರೋ ಅಧ್ಯಕ್ಷರು ಸಿಗ್ತವ್ರೆ. ಏನೇ ಅವರು ಮಾರ್ಕೆಟ್ ಮಾಡಬೇಕು ಅವರು ಅಷ್ಟೇ. ಈಗ ಕೆಲವೆಲ್ಲ ಬೇಜಾರು ಮಾಡ್ಕೊಂಡಿದ್ರಿ, ಆನ್ಲೈನ್ ಮಾಡಲಿಲ್ಲ, ಆನ್ಲೈನ್ ಮಾಡಕ್ ಬಂದ್ಬಿಟ್ರಪ್ಪ, ಬಂದಾದ್ಮೇಲೆ ಆನ್ಲೈನ್ ಮಾಡ್ಬಿಟ್ರು ಹಂಗೆ ಹಿಂಗೆ ಅಂತ. ನೀವು ಆನ್ಲೈನ್ ಮಾಡ್ಬಿಟ್ರೆ ನಿಮ್ಗೆ ಒಳ್ಳೇದಲ್ಲ, ನಿಮ್ಗೆ ನೀನ್ ಯಾರು ಕೇಳೋಂಗಿಲ್ವಲ್ಲ. ನೋಡಪ್ಪ ಇಲ್ಲ ನೋಡೋ ಬರ್ತೀನಿ, ನಾನೇನಪ್ಪ ಮಾಡಲಿ, ನೋಡಿ ನೀನು ಕರೆದ ಕ್ವಾಲಿಟಿ ಅಲ್ಲಿ ಬಂದಿದೆ, ಮುಂದೆನೆ ಬಂದಿದೆ. ಯಾಕೆ ಜಗಳ ಮಾಡ್ಬೇಕು? ನೀವು ದಿನ ಬೆಳಿಗ್ಗೆ ಜಾಸ್ತಿ ಬೆಳೆಸ್ಕೋಬೇಕು. ನೀವು ಆನ್ಲೈನ್ ಮಾಡ್ಬಿಟ್ರೆ ನಿಮ್ಗೆ ಅನುಕೂಲ ಅಲ್ಲ. ಆನ್ಲೈನ್ ಮಾಡಿ. ಯಾಕೆ ಮಾಡ್ತಾ ಇಲ್ಲ ನೀವು ಆನ್ಲೈನು? ಈಗ BMC ಸ್ವಲ್ಪ ಹಾಕ್ಬೇಕು. ಈ ಕ್ಯಾಂಡಿಡೇಟ್ಗೂ ನಮ್ಮ ಕೆಂಚಪ್ಪ ಬೇಜಾರು ಮಾಡ್ಕೊಂಡವನೇ ಇಲ್ಲ, ನಮ್ಮ ಕೆಂಚಪ್ಪ ಬಂದವನೇ ಏನೋ ಗೊತ್ತಿಲ್ಲ ನಮ್ಮ ಅಧ್ಯಕ್ಷರು. 4 ಗಂಟೆಗೆ ಎದ್ದೇಳ್ಬೇಕು, ಹಂಗೆ ಹಿಂಗೆ ಆನೆ ಮಾಡ್ಬಿಟ್ಟು ಹಂಗೆ ಹಿಂಗೆ ಅಂತ ಏನ್ ಮಾಡಕ್ಕಾಗ. ಕ್ಯಾಂಡಿಡೇಟ್ ರೂಟ್ ಮಾಡ್ಬಿಟ್ಟವ್ರೆ, ಹಾಲು ತಗೊಂಡೋಗ್ಲೇಬೇಕು. ನಾವು 1 ಗಂಟೆ ಲೇಟ್ ಆಯ್ತು ಅಂದ್ರೆ COP ಹೋಗ್ತದೆ, ಹಾಲು ಕೆಟ್ಟು ಹೋಗ್ತದೆ. ನಾವು ಹಾಲು ತಗೊಂಡು ಆ ಟೈಮ್ಗೆ ತಗೊಂಡೋಗಿ ಚಿಲ್ ಮಾಡಲೇಬೇಕು. ಆದ್ರಿಂದ ಇನ್ನೇನು BMC ಹೇಳ್ಬಿಟ್ಟಿದೀವಿ, BMC ಅಧ್ಯಕ್ಷರಿಗೆ ಹೇಳ್ಬಿಟ್ಟವ್ರೆ, ಅದ ನಮ್ಮ ಮ್ಯಾನೇಜರ್ ಶ್ರೀಧರ್ ಅವ್ರಿಗೆ ಹೇಳ್ಬಿಟ್ಟವ್ರೆ. BMC ಅಂತೂ ಸದಸ್ಯದ ಆಗ್ಬಿಡ್ತದೆ. BMC ಆದ್ಮೇಲೆ ನಮ್ಗೆ ನಿಮ್ ಟೈಮಿಂಗ್ಸ್ ಕರೆಕ್ಟ್ ಆಗಿರ್ತದೆ. ಆ ಕರೆಕ್ಟ್ ಸಾಯಂಕಾಲ ಬೆಳಗ್ಗೆ ಆ ಗಾಡಿ ಬಂದು ಎತ್ಕೊಂಡಿದ್ದಾರೆ. ಆ ರೀತಿ ದಯಮಾಡಿ ನೀವು ಎರಡಕ್ಕೂ ರೆಡಿ ಇರ್ಬೇಕು. ಆನ್ಲೈನ್ ಮಾಡ್ತೀರಾ? ಬೈಕ್ ಸೌಂಡ್ ಏನ್ರಿ ಆನ್ಲೈನ್. ನಾವು ಬ್ರಾಂಡ್ ಇದು, ನಂದಿನಿ ಬ್ರಾಂಡ್ ಇದು. ಮಕ್ಕಳು ಬಂದ ತಕ್ಷಣ ಬ್ರಾಂಡ್ ಬಟ್ಟೆ ನೋಡ್ರೆ ಕಂಡಿಡ್ಬಿಡ್ತಾರೆ. ನನ್ಗೆ ಗೊತ್ತಿಲ್ಲ, ನನ್ನ ಮಗ ಹೇಳ್ಕೊಡ್ತಾನೆ ಹಂಗೆ, ನಿಮಗೆ ನೋಡ್ಬೇಕು ಈ ತರ ಕಂಟೆಂಟ್ ಎಷ್ಟೆಷ್ಟು ಆಗ್ತೀವಿ ಅಂತ ಅಲ್ಲೇ ನೋಡ್ಬಿಟ್ಟು ರೇಟಿಂಗ್ಸ್ ಕೊಟ್ಟವ್ರೆ. ಎಲ್ಲರೂ ಹೋಗ್ಬೇಕಾದ್ರೆ ಎಲ್ಲರ ಹೋಟೆಲ್ ಹೋಗ್ಬೇಕಾದ್ರೆ ರೇಟಿಂಗ್ಸ್ ನೋಡ್ತೀವಿ, ಸ್ಟಾರ್ ನೋಡ್ತೀವಿ. ತಿನ್ನೋ ಫುಡ್ಡು ಚೆನ್ನಾಗಿದ್ಯಾ, ಅಡಿಗೆ ಚೆನ್ನಾಗಿದ್ಯಾ, ರುಚಿ ಚೆನ್ನಾಗಿದೆ ನೋಡ್ಕೊಂಡು ಹಾಕ್ಬೇಕು. ಅದೇ ರೀತಿ ನಮ್ಮ ಬ್ರ್ಯಾಂಡ್ ಆಗ್ಬಿಟ್ಟಿದೆ ನಂದಿನಿದು. ನಮ್ಮ ಬ್ರ್ಯಾಂಡ್ ಇಲ್ಲೇ ಚೆಕ್ ಮಾಡಿದ್ರು. ಈಗ ಯಾಕೆ ನಮಗೆ ತಿರುಪತಿಗೆ ನಮ್ಗೆ ತುಪ್ಪ ಬೇಕೇ ಬೇಕು ಅಂತ ಕೇಳೋದು? ನಮ್ಮ ಕ್ವಾಲಿಟಿ ಚೆನ್ನಾಗಿದೆ ಅಂತ. ನಮ್ಮ ಬೆಣ್ಣೆಯಿಂದ ತಗೊಂಡೋಗಿ ಎಷ್ಟೋ ಜನ ಬದುಕ್ತವ್ರೆ. ನಂದಿನಿ ತುಪ್ಪ ತಗೊಂಡು ನಿಮ್ ಬೆಣ್ಣೆ ತುಪ್ಪ ತಗೊಂಡೋಗಿ ನಾಟಿ ತುಪ್ಪ ಅಂತ ರಿಟರ್ನ್ ಬರ್ತಾರೆ. ನೋಡ್ತಾ ಇದ್ದೀವಿ ನಾವು. ನಮ್ಮ ಆಕ್ಷನ್ ತಗೊಂತಾರೆ, ಏನ್ ಮಾಡಕ್ಕಲ್ಲ, ಅದನ್ನ ಆಕ್ಷನ್ ಹಾಕ್ಲೇಬೇಕಲ್ಲ ನಾವು. ಬೆಣ್ಣೆ ಹಾಕ್ಸಿ ಇಡ್ತೀವಿ, ಅದೇ ಬೆಣ್ಣೆ ತುಪ್ಪ ಕರೆಸಿ ಇದು ಏನೋ ಆರ್ಗ್ಯಾನಿಕ್ ಬೆಣ್ಣೆ ಅಂತ ಅದೇ ಬೆಣ್ಣೆ ಬರ್ತಾರೆ. ಗ್ರಾಹಕರು ಹಂಗೆ ತಿಂತವ್ರೆ. ಆ ರೀತಿ ನಮ್ಮ ಕ್ವಾಲಿಟಿ ಕೆಲ್ಸೋಂಗಿಲ್ಲ. ದಯಮಾಡಿ ನೀವು ಆನ್ಲೈನ್ ಮಾಡ್ಕೊಳ್ಳಿ. ಹಸುಗಳಿಗೆ ರೈತರಿಗೆ ಸಾಕಾಣೆ ಹೆಂಗ್ ಮಾಡ್ಬೇಕು ಅಂತ ಹೇಳ್ಬೇಕಾಯ್ತದೆ. ಈಗ ಅಧ್ಯಕ್ಷರು ಚಿಂತನೆ ಮಾಡಿ ಹಸುಗಳನ್ನ ಹೆಂಗೆ ಸಾಕ್ಬೋದು, ಹಸು ಜಮೀನ್ ಎಷ್ಟಿದೆ, ದಯಮಾಡಿ ನೀವೇ ಈಗ ನೀವು ಹಸು ಯಾಕೆ ಕಟ್ಟಬಾರ್ದು, ಡೈರೆಕ್ಟ್ ನೀವು ಸ್ಟಾರ್ಟ್ ಮಾಡ್ರಿ. ರೈತರು ನಿಮ್ದೇ ನೋಡ್ಕೊಂಡು, ನಿಮ್ ತಾಲೂಕಿನ ನಿಮ್ದೇ ಸಾಗಣೆ ನೋಡ್ಕೊಂಡು ತಿರ್ಗಾ ರೈತರುಗಳಿಗೆ ಅನುಕೂಲ ಆಗಲಿ. ಈಗ ಒಬ್ಬ ಡೈರೆಕ್ಟರ್ ಆದ್ಮೇಲೆ ನೀವೇ ಹಸು ಒಂದು 100 ಹಸು ಸಾಕು, ರೈತರು ಬಂದು ನೋಡ್ಕೊಳ್ಳಿ 100 ಹಸು ಹೆಂಗ್ ಸಾಕ್ತಾನೆ, ಲೇಬರ್ ಎಷ್ಟು ಚೆನ್ನಾಗಿ ಅಂತ ಆ ಚಿಂತನೆ. ಯಾಕಂದ್ರೆ ಈಗ ಒಂದು ತಾಲೂಕಲ್ಲಿ ಒಬ್ಬ ಯಾಕಂದ್ರೆ ಲೇಡೀಸ್ ಯಾಕೆ ಎಷ್ಟು ಹೇಳ್ತೀವಿ, ಈಗ ಹೇಳಿದೆ ನಮ್ಮ 1,1800 ಅಮ್ಮ ಅಂತ ಶೇಷಗಿರಿಯಲ್ಲಿ ಪಕ್ಕದಲ್ಲಿ ಬಾಡಿಗೆ ಸೆಟ್ಟು ಹೋಗಿ ಬನ್ನಿ, ದಯಮಾಡಿ ಶೇಷಗಿರಿಯಲ್ಲಿ ಹೋಗಿ ನೋಡಿ. ಬಾಡಿಗೆ ಸೆಟ್ಟಲ್ಲಿ 1,800 ಹಾಲಾಗ್ತಾರೆ ಅಂದ್ರೆ ನಾವ್ಯಾಕೆ ಹಾಕ್ಕೊಡ್ತು ನಾವು ಜಮೀನು ಮಾಡಿಕೊಂಡು? ಅಯ್ಯೋ ಬಾಡಿಗೆ ತಗೊಂಡು ಅಲ್ಲಿಂದ ಬಾಡಿಗೆ ಕಟ್ಕೊಂಡು ಅಲ್ಲೆಲ್ಲ ಜಮೀನ್ ತಗೊಂಡು ಇದರೊಳಗೆ ಮಳವಳ್ಳಿಯಿಂದ ಸೈಲೆಂಟ್ ಮಾಡಿಸ್ಕೊಂಡು ಸೈಲೆಂಟ್ ಇಲ್ಲಿಂದ ಆಹಾರ ತಗೊಬಂದು ಹಸು ಸಾಕೊಂಡು ಕೆಲಸ ಮಾಡ್ತೇವೆ ಏನೇ ಅಂತಂದ್ರೆ ನಾವ್ಯಾಕೆ ಪ್ರೋತ್ಸಾಹ ಮಾಡ್ಬೋದು? ನಾವು ಜಮೀನು ಮಾಡಿಕೊಂಡು ನಮ್ದೇ ಜೋಳ ಮಾಡಿಕೊಂಡು ಒಡವಲು ಮಾಡಿಕೊಂಡು ನೀರಾವರಿ ಜಮೀನು ಮಾಡಿಕೊಂಡು ಅನ್ನ ಯಾಕೆ ಮಾಡ್ಬಾರ್ದು? ದಯಮಾಡಿ ಆ ಮೋಸ ಆಗಲ್ಲ. ಹಸು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. ಮೋಸ ಆಗೋದು ನಾವು ದುಡ್ಡು ಬಳಸ್ಕೊಳ್ಳೋದು, ಅರ್ಥ ಹಾಕೋದು, ಇದಕ್ಕೆ ಹಾಕೋದು ಅಂತ. ದಯಮಾಡಿ ನೀವು ಒಂದು ಹಸುಗಳನ್ನ ಜಾಸ್ತಿ ಮಾಡ್ಕೊಳ್ಳಿ, ಹೊಸ ಕಟ್ಕೊಳ್ಳಿ, ಹೊಸ ಮಾರುಬೇಡಿ. ಇನ್ಸೂರೆನ್ಸ್ ಇರತಕ್ಕಂಥವು ದಯಮಾಡಿ ಇನ್ಸೂರೆನ್ಸ್ 100% ಇನ್ಸೂರೆನ್ಸ್ ಮಾಡಿಸ್ಬೇಕು. ನೀವು ಎಲ್ಲ ಕೊಡ್ತಾ ಇದ್ದೀವಿ ನಿಮ್ಗೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಗುತ್ತೆ, ಕ್ಯಾಶ್ ಇನ್ಸೂರೆನ್ಸ್ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಈಗ ಇದೆಲ್ಲ ಮಾಡಿಸಿದ್ದೀರಾ ಮನೆ ಯಶಸ್ವಿನಿ ಮಾಡಿಸ್ಬೇಕು. ಈಗ ಅದು ಅಧ್ಯಕ್ಷರು ಕರೆಸೆಲ್ಲ ಮಾತಾಡ್ತಾರೆ. ಮೊನ್ನೆ ಆಫೀಸರ್ಸ್ ಎಲ್ಲ ಬಂದಿರೋ ಮೀಟಿಂಗ್ ಮಾಡೋದು ಅವ್ರ ಬಗ್ಗೆನೂ. ಯಾಕೆ ನೀವು ಕೊಡಲ್ಲ, ಅದಕ್ಕೆ ಯಾಕೆ ಕೊಡಲ್ಲ? ನೀವು ಎಲ್ಲೆಲ್ಲಿ ಕೊಡ್ಬೇಕು, ಲೋಕಲಲ್ಲೂ ಕೊಡ್ಬೇಕು, ಲೋಕಲ್ ಹಾಸ್ಪಿಟಲ್ ಕೊಡ್ಬೇಕು, ರಾಮನಗರದಲ್ಲೂ ಹಾಸ್ಪಿಟಲ್ ಕೊಟ್ಟವ್ರೆ, ಇಲ್ಲಿ ದೈನಲ್ಲೂ ಕೊಟ್ಟವ್ರೆ. ಈ ತರ ಅವ್ರು ಯಾಕಂದ್ರೆ ಅವ್ರು ವಾರ್ನಿಂಗ್ ಮಾಡಿ ಅವ್ರು ಹೇಳಿದ್ರೇನೆ. ಈಗ ಅಲ್ಲಿ ಹೋದ್ರೆ ಕೊಡಲ್ಲ, ಯಶಸ್ವಿನಿ ಆಗಲ್ಲ, ಎಷ್ಟೋ ಜನ ವಾಪಸ್ ಬಂದವ್ರೆ. ಯಶಸ್ವಿನಿ ಕೊಟ್ಟರೆ ಅನುಕೂಲ ಆಗ್ತದೆ. ಅದಕ್ಕೆ ದಯಮಾಡಿ ನೀವು ಯಶಸ್ವಿನಿ ಮಾಡಿಸಿ. ನಾವು ಅಧ್ಯಕ್ಷರು ಬೆನ್ನೆಲುಬಾಗಿ ನಿಂತವ್ರೆ. ದಯಮಾಡಿ ನಮ್ಮಿಂದ 5 ವರ್ಷ ಬರ್ಬೇಕಾಯ್ತು, ನಾವು ನಮ್ಮ ಜೊತೆ ಬರ್ಬೇಕಾಯ್ತು. ನಮ್ಮ ಚಿಂತನೆ ಈಗ. ಯಾಕಂದ್ರೆ ನಾವೆಲ್ಲ
ಕೆಟ್ಟ ಹೆಸರು ತಗೊಂಡಿದ್ದು ಕೆಲವರು ಏನೇನು ಹೇಳ್ಬಿಟ್ಟು ಅಪಪ್ರಚಾರ ಮಾಡ್ಬಿಟ್ಟಿದ್ರು ನಮ್ಮ ಮೇಲೆ. ಡೈರಿಗೆ 5 ಪೈಸಾ 10 ಪೈಸಾ ಲೀಟ್ಗೆ ರಿಜಿಸ್ಟ್ರೇಷನ್ ಕೊಟ್ಬಿಡ್ತಾರೆ ಅಂತ. ಮತ್ತೆ ಸೆಕ್ರೆಟರಿಗಳ ಅಡ್ಜಸ್ಟ್ಮೆಂಟ್ ಅಂತೆ, ಅವ್ರ ಅಡ್ಜಸ್ಟ್ಮೆಂಟ್, ಅವ್ರ ಅಡ್ಜಸ್ಟ್ಮೆಂಟ್ ಅಂತೆ, ಇವ್ರ ಅಡ್ಜಸ್ಟ್ಮೆಂಟ್ ಅಂತೆ ಅಂತ. ನಾನು ಯಾವ ಅಡ್ಜಸ್ಟ್ಮೆಂಟು ಇಲ್ಲ, ಇರೋದು ಬೇಡ, ಮದಪ್ಪ ನಮಗೆ ಆಶೀರ್ವಾದ ಮಾಡೋ ನಮ್ಮದೇ ಆದಂಥ ಬಿಸ್ನೆಸ್ ಇದೆ, ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ನಾನು ರೈತನಾಗಬೇಕು ಅಂದ್ಕೊಂಡು ಇನ್ನೊಂದು ಹಸುಗಳು ಕಟ್ಬೇಕು. ನಾನು ಇವಾಗ ನಮ್ಮ ಡೈರೆಕ್ಟರ್ ಗುಜರಾತ್ ಹೋಗ್ತಾ ಇದ್ದೀನಿ, ಒಂದಷ್ಟು ಹಸುಗಳು ತಗೋಣ ಅಂತ. 28ಕ್ಕೆ ನಾವು ಪಂಜಾಬ್ಗೆ ಹೋಗ್ತಾ ಇದ್ದೀವಿ. ನಾವು ಒಂದಷ್ಟು ಹಸು ಸೆಟ್ ಆಗ್ತೀವಿ. ಯಾಕೆಂದ್ರೆ ನಮ್ಮ ಸುರೇಶ್ ನಮಗೂ ಐಡಿಯಾ ಇದೆಲ್ಲ ಐಡಿಯಾ ಕೊಡಲ್ಲ. ದೊಡ್ಡವರೇನ ಹೇಳಿದಾಗ ನೀವು ನಾವೇ ಕೇಳ್ತೀವಿ ಗೊತ್ತಾಗ್ಲಿ ಅಂತ. ಸುರೇಶನ್ ಹೇಳ ನಿನ್ನ ನೋಡ್ಕೊಂಡು ನಿನ್ನ ನೋಡಿ ಕಲಿಬೇಕು ಅನ್ನೋದು ಬೇರೆ ನಾವೇ. ನೀನೊಂದು 10 ಹಸು ಕಟ್ಟಿ ನಿನ್ನ ಮಾರ್ಗದರ್ಶನ ಆಗಿ ಈ ತರ ಮಾಡ್ಬೋದಲ್ಲ ಆದಾಯನ ಅಂತ ಹೇಳಿದ್ರೆ ಬೇರೆ ಇಂಪ್ರೆಷನ್ ಆಗ್ತಾರೆ. ಈಗ ನಮ್ಮ ಮಕ್ಕಳು ಇಲ್ಲಿ 13,000 ಕೆಲಸಕ್ಕೆ ಹೋಗ್ತಾರೆ. ಸುತ್ತಲ್ಲಿ ಬಂದ್ರೆ ಹೆಣ್ಮಕ್ಳು 13,000 ಹೋಗ್ತಾವ್ರೆ. ಬೆಳಗ್ಗೆ ಹೋದ್ರು ಅಂದ್ರೆ ಆಟೋದಲ್ಲಿ ಹೋಯ್ತು ನೋಡ್ಬೇಕವ್ರನ್ನ, ಆ ಖುಷಿಗೆ ಹೋಗ್ತಾರೆ. ಮತ್ತೆಲ್ಲ ಗಲೀಜ್ ಮಾಡ್ಕೊಂಡು ಆಯಿಲ್ ಮಾಡ್ಕೊಂಡು ತಿರ್ಗಾ ಸಾಯಂಕಾಲ ಬಂದು ಆಟೋದಲ್ಲಿ ಬರ್ತಾರೆ. 13,000 ವರ್ಷಕ್ಕೆ ಒಂದು ಹಸು ಸಾಕೊಂಡು 13,000 ಬಿಡ್ತದಲ್ಲ. ಮನೇಲಿ ಕೆಲಸ ಈ ಸ್ವಲ್ಪ ಎಷ್ಟು ಮಾಡ್ಬೋದು ಒಂದು ಹಸುಗೆ? ಹಾ, ಜೀವನ ಮಾಡ್ಬೋದಾನೆ. ಈಗ ಇವ್ರಲ್ಲಿ ಲೆಕ್ಕ ಮಾಡ್ಕೊಂಡು ಹಸು ಸಾಕೊಂಡು ಮದುವೆ ಮಾಡಿರ್ತಕ್ಕಂಥ ಅವ್ರು ಮನೆ ಕಟ್ಟಿರೋರು ಅವ್ರೆ ಬೆಳ್ಳಂಕುಪ್ಪೆಯಲ್ಲಿ. ಈಗ ಇದ್ರೊಳಗೆ ಕಾಡಿದ್ದು ಆನೆಗಳು ಬರ್ತಾರೆ ದಿನ 1 ಲಕ್ಷ ಪೇಮೆಂಟ್ ಯಾವಾಗ ತಗೋತಾರೆ ಒಂದು ಬಿಲ್. ಈಗ ಆಕ್ಚುಲಿ ಇವತ್ತು 1,15,000 ತಗೊಂಡಿದ್ದಾರೆ. ಈಗ ಅಮ್ಮಂಗ್ ಜಮೀನಿಲ್ಲ. ಆಮೇಲೆ ಸ್ವಲ್ಪ ಅಣ್ಣ ಹೇಳ್ದಂಗೆ ಅವ್ರಿಗೆ ಹುಷಾರು ಇಲ್ಲ, ಒಬ್ಳೆ. ಈಗ ಅದನ್ನು 1,15,000 ನಾನು ಇವಾಗ ಹಾಕ್ಬಿಟ್ಟು ಒಂದ್ ಬೆಲ್ಗೆ ನಿರ್ದೇಶನ. ಅದೇ ರೀತಿ ಈಗ ಕಟ್ಕೊಂಡು ನಾವು ನೀವು ಅಷ್ಟೇ ಸೆಕ್ರೆಟರಿಗಳು ನೀವ್ಯಾಕೆ ಯಾವ ಮಾಡ್ತೀರಿ ಅಂತ ದಿನ ಬೆಳಗ್ಗೆ ಅಲ್ಲೇ ಇರ್ತೀರಿ. ನಮ್ಮ ಅಧ್ಯಕ್ಷರು ಅಷ್ಟೇ, ನೀವು ಮಾದರಿ ಅವ್ರ ಅಧ್ಯಕ್ಷರುಗಳು ಹಸುಗಳು ಕಟ್ಕೊಂಡು ಮಾದರಿ ಆದ್ರೆ ನಿಮ್ಮೂರಲ್ಲಿ ಒಬ್ರು ಮಾದರಿ ಆದ್ರೆ ಮಾಡಿ. ಆಮೇಲೆ ಇನ್ನೊಂದು 2ನೇ ವಿಚಾರ ಹೇಳಕ್ಕೆ ಅವ್ರ ನಿಮ್ಮ ಮೀಟಿಂಗ್ ಕರೆದಿರೋ ಉದ್ದೇಶ ಒಂದು ಹಾಕೊಡ್ತಕ್ಕಂಥ ಫ್ಲಿಪ್ಕಾರ್ಟ್ ಆಪೋಸಿಟ್. 2ನೇ ವಿಚಾರ ಎಲ್ಲ ಊರಲ್ಲೂ ದೇಶ ಯಾರು ಮಾಡಿ. 4-5 ದಿನ ಮಾಡಲ್ಲ, 2 ದಿನದಲ್ಲಿ ಮಾಡ್ತೀವಿ. 4-5 ದಿನ ಮಾಡಿ ಹೋರಾಟಕ್ಕೆ 4-5 ದಿನ ಮಾಡ್ಬೇಕು ನಾವು. ರಾಜಕೀಯ ಪರಿಸರ ಹೇಳ್ತೀವಿ. ಒಂದಿನ ಮುಂಚೆ ಸೂಪರ್, ಒಂದಿನ ಮುಂಚೆ ಹೇಳ್ತೀವಿ, 1-2 ದಿನ ಮುಂಚೆ ಹೇಳ್ತೀವಿ, ಮಾಡ್ಬೋಣ. ಈಗ ಎಲ್ಲ ಊರಲ್ಲಿ ಏನಾದ್ರು ಹಸು ಕಟ್ಟುವುದಿದ್ರೆ ಹೆಂಗೆ ಲೋನ್ ಕೊಡ್ತಾರೆ. ಲೋನು ನೀವು ಲೋನ್ ಬಂದಾಗ ನಮ್ಮ ಗಮನಕ್ಕೆ ತಗೊಂಬನ್ನಿ. ಸೆಕ್ರೆಟರಿ ಮುಖ್ಯ ಕಾರ್ಯನಿರ್ವಾಹಕರು ಗಮನಕ್ಕೆ ತಗೊಂಬನ್ನಿ. ಅದೇನೋ ನಾನು ಟ್ರೇ ಪಾಯಿಂಟ್ ನಿಮ್ಗೆ ಒಂದು ಬದ್ಧತೆ ಇರಲಿ. ನಾನು ಒಬ್ಬ ಅಲ್ಲಿದ್ದೀನಿ ಕಟ್ಬೇಕು ಅಂತ ಒಂದು ಬದ್ಧತೆ ಇಲ್ಲ. ಅದು ಸಹಕಾರ ಸಂಘ ಕೋಟ್ಯಾಂತರ ರೂಪಾಯಿ ಕೊಡ್ಬೇಕಾಯ್ತದೆ, ಮುಚ್ಚಿರ್ತದೆ. ಅದಕ್ಕೂ ನಮ್ಗೆ ಸಹಕಾರ ಸಂಘ, ಎಲ್ಲ ಸಹಕಾರ ಸಂಘದವರು. ಅವ್ರ ಸೈಟ್ ಇರಲಿ, ಜಮೀನಿದ್ದವ್ರು ಪರವಾಗಿಲ್ಲ, ಸೈಟ್ ಇದ್ರೆ ಸಾಕು. ನಮ್ಮನೆ ಫ್ರೀ ಅಲ್ಲ, ನಮ್ಮನೆ 900 ಯಾವುದೋ ಇದ್ರೆ ತಗೊಬನ್ನಿ. ಅದಕ್ಕೆ ನಾನು ಪಾಸ್ ಲೋನ್ ಕೊಡೋಕೆ ನಾನು ಹೇಳಿದ್ದೀನಿ ಆಲ್ರೆಡಿ. ನಮ್ಮ ಅಧ್ಯಕ್ಷರು ಅಶೋಕ್ ಅಲ್ಲ, ನಮ್ಮ ಅಧ್ಯಕ್ಷರು ಅಶೋಕ್ ಬೈತಿದ್ರು. ಅವೆಲ್ಲ ಗೊತ್ತಿಲ್ಲ ರೈತರಿಗೆ. ಮನೆ ಇದ್ರು ಕೊಡ್ಬೇಕು, ಅವ್ರ ಹೆಂಗ್ ಬದುಕೋದು ಬೇರೆ ಯಾರೆಲ್ಲ ತಗೊಂಡು ಮಾಡ್ತಾರಪ್ಪ, ಪಾಣಿ ಇದೆ ತಗೊಂಡ್ ಮಾಡ್ತಾರೆ. ಹಾಲು ಕರೆಯೋರು ಒಂದು ಮನೆ ಇರ್ತದೆ, ಹಾಲು ಕರಿಬೇಕು ಅಂತ ಎಲ್ಲ ಇದು ಮಾಡಬೇಕು. ಅದಕ್ಕೆ ಅವ್ರ ಮನೆಯಲ್ಲೇ ತಗೊಂಡು ಅವ್ರಿಗೆ ಕೊಡುವಂತ ಹೇಳೋರು. ಅದಕ್ಕೆ ಮನೆಯವ್ರಿಗೆ ದಯಮಾಡಿ ತಗೊಬನ್ನಿ, ಅವ್ರಿಗೊಂದು ಸಹಕಾರ ಮಾಡೋಣ. ಹಸು ಕಟ್ಟೋರಿಗೆ ನಾನು ಏನ ಕೊಡಲ್ಲ ಅಂದಾಗ VSSN ಇದಕ್ಕೆ ನಾನೇ ಬರ್ತೀನಿ. ಇಲ್ಲ ನಮ್ಮ ಅಶೋಕ್ ಅವರೇ, ನಮ್ಮ MSc ರವೀಣ್ ಅವರವರೇ ಡೈರೆಕ್ಟ್ರು, ಮತ್ತೆ ವಿಜಯ್ ಜವಣ್ಣ ಅವರೇ, ಅವ್ರನ್ನು ಕರ್ಸಿಬೇಕಾದ್ರೆ ಒಂದು ಮೀಟಿಂಗ್ ಮಾಡೋಣ. ನಮ್ಮ ರವೀಣ್ ಅವರು ಅವತ್ತಿಂದ ಕೊಡ್ತಾ ಇದ್ದಾರೆ, ಬಂದವ್ರೆ ಅವಾಗಿಂದ ಕೊಡ್ಸ್ಕೊಂಡ್ಬಿಟ್ರೆ ನಮ್ಗೆ ಹಸ್ಕೊಳ್ಳವ. ಈ ಕೊಡ್ಸೋ ಬೈಲಿ ಕೊಡ್ಸೋರೆ. ನಾವು ಎಷ್ಟೋ ಜನ ಕೊಟ್ಟಿದ್ವಿ. ಹಸು ತಗೊಳಕ್ಕೋಸ್ಕರನೇ ನಾವು ಲೋನ್ ಕೊಡ್ಸೋದು. ಹಸುಗಳೇ ತಗೋಬೇಕು, ಅದನ್ನ ತಗೋಬೇಕು, ತಗೊಂಡ್ ಮಾಡ್ಬೇಕು. ಹೇಳ್ತೀವಿ ನಾವು ಈ ಮುಂದಿನ ದಿನ ಅದಕ್ಕೆ ಹೋಗ್ತಾ ಇದೀವಿ. ಹಸುಗಳನ್ನ ತಗೊಳಕ್ಕೆ ಹೋಗ್ತಾ ಇದೀವಿ. ಎಲ್ಲಿ ಕಮ್ಮಿ ಸಿಗ್ತದೆ, ತಮಿಳುನಾಡು ಸಿಗ್ತದ, ಗುಜರಾತ್ ಸಿಗ್ತದ, ಹರಿಯಾಣದಲ್ಲಿ ಸಿಗ್ತದ ನೋಡ್ಕೊಳ್ತೀನಿ. ಹೋದ್ಸರಿ ನಮ್ಮಲ್ಲ ರೈತರ ಮುಂದೆ ವ್ಯಾಪಾರ ಕೊಡ್ಸಿದೀವಿ. ಒಂದು 200 ಚಿಲ್ಲರೆ ದೇಸಿ ಹಸುಗಳನ್ನ ಕೊಡ್ಸಿದೀವಿ. ಇನ್ನು ಮುಂದೆ ಅದೇ ಚಿಂತನೆ ಮಾಡಿ ನಮ್ಮ ಹಾಲನ್ನ ಉತ್ಪಾದನೆ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾ ರೈತರು ಹೋಗೇ ಬರ್ಬೇಕು. ನಮ್ಗೆ ಹೆಂಗ್ ಮಾಡಕ್ಕಾಗಲ್ಲ. ಇಲ್ಲ ರೈತರಿಗೆ ಆಪಲ್ಯದವ್ರಿಗೆ ಹಸು ತಗೊಂಡಿದ್ರೆ ಅವ್ರಿಗೆ ಚೀಟಿ ಕೊಡ್ಸೋ ತರ ಏನೋ ಬೇಕಾದ್ರೆ ಮಾಡೋಣ. ಯಾಕಂದ್ರೆ ನಾವು ಮಾಡಕ್ಕಾಗಲ್ಲ, ಅವ್ರ ಹೆಸರಿಗೆ ಹೋಗಿ ಕೊಡ್ಬೇಕಿಲ್ಲ, ಲೋನ್ ಅಲ್ಲ ಅದು. ಅದಕ್ಕೆ
ಈಗ ಎಲ್ಲರೂ ಬಂದಿದ್ರಿ, ಸಂತೋಷ ಆಯಿತು. ನಮ್ಮ ಅಧ್ಯಕ್ಷರು ಮತ್ತೆ ಆಡಳಿತ ಮಂಡಳಿ ಮತ್ತೆ ನಮ್ಮ ನಿರ್ದೇಶಕಗಳೆಲ್ಲ ಸೇರಿ ನಿಮ್ಗೆ ಅಕೌಂಟ್ಗೆ ಬರೋಂಗ್ ಮಾಡಿದ್ದಾರೆ. ಯಾಕಂದ್ರೆ ಇದನ್ನ ನಾನು ಕರೆದಿ ಒಂದು ಪ್ರೆಸ್ ಎಲ್ಲ 13 ತಾಲೂಕಲ್ಲಿ ಪ್ರೆಸ್ ಮೀಟ್ ಆಗೋಯ್ತು. 12 ತಾಲೂಕಲ್ಲಿ 2 ತಾಲೂಕು ಕನಕಪುರ ತಾಲೂಕಲ್ಲಿ ಸಾಹೇಬ್ರು ಹೇಳ್ಕೊತಾರೆ ಬಿಡಿ, ಅದೇನು ತೊಂದರೆ ಇಲ್ಲ. ನಮ್ಮ ತಾಲೂಕು ಮಾಡ್ಬೇಕಾಯ್ತು, ನಾನೆಲ್ಲ ಹೊರಗಡೆ ಹೋಗ್ಬಿಟ್ಟಿದ್ದೆ. ಆದ್ರಿಂದ ಇವತ್ತು ನಿನ್ನೆ ನೈಟ್ ಬಂದೆ 3 ಗಂಟೆಗೆ. ಇವತ್ತು ಅದಕ್ಕೆ ಒಂದು ಪ್ರೆಸ್ ಮೀಟ್ ಮಾಡ್ಬಿಡೋಣ. ಹೋರಾಟಕ್ಕೆ ನಾವು ಸಿದ್ಧ ಆಗ್ಬೇಕಲ್ಲ, ಯಾಕಂದ್ರೆ ನೀವೆಲ್ಲ ಜನ ರೈತರಿಗೆಲ್ಲ ಹೇಳ್ಕೋಬೇಕಲ್ಲ, ಅದಕ್ಕೆ ಕರೆದಿ ಮಾತಾಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ 900 ಕೋಟಿ ರೂಪಾಯಿ ಆದಾಯ ತರಬೇಕು ಅಂತ ಮಾಡ್ತಾರೆ. 900 ಕೋಟಿ ರೂಪಾಯಿ ಆದಾಯ ತಂದು ರೈತರಿಗೆ ಏನೋ ಅನುಕೂಲ ಮಾಡಿಕೊಡ್ಬೇಕು ಅಂತ ಚಿಂತನೆ ಮಾಡ್ತಾರೆ. KVMಗೆ ಒಂದು ಲೆಟರ್ ಹಾಕವ್ರೆ, ಅಲ್ಲಿ ಜಾಗ ವೇಸ್ಟ್ ಆಗ್ತಿದೆ. ನಾವೇ 1,000 ಹಸುಗಳನ್ನ ಸಾಕ್ತೀವಿ, ಒಕ್ಕೂಟದಿಂದಾನೆ ಕೊಡಿ ಅಂತ ಒಂದು ಲೆಟರ್ ಹಾಕಿದ್ದಾರೆ. ಇದೆಲ್ಲ ನಮ್ಗೆ ಚಿಂತನೆ ಇಲ್ಲ, ಅದು ಸುಮ್ಮನೆ ವೇಸ್ಟ್ ಆಗಿ ಬಿದ್ದು ಜಾಗ ಖಾಲಿ ಆಗ್ತಾರೆ. ಎಲ್ಲಿ ಸರ್ ಅದು? ಹೆಬ್ಬಾಳ ಹೆಸರುಘಟ್ಟ ಅಲ್ಲಿ ಎಡ್ಡೆನ್ಸ್ ಪ್ರಾಜೆಕ್ಟ್ ಅಂದ್ಬಿಟ್ಟು 100 ಎಕರೆ 100 ಎಕರೆ ಸುಮ್ಮನೆ ಖಾಲಿ ಇಟ್ಟಿರುತ್ತೆ. ಅದನ್ನ ಸಾಹೇಬ್ರು ಹಾಕಿ ನಾವು 1000 ಹಸುಗಳನ್ನ ನಾವೇ ತಂದು 5 ಲಕ್ಷ ಅಲ್ಲೇ ಕರಿತೀವಿ, ನಾವು ಕರೆದು ತೋರಿಸ್ತೀವಿ. ನೀವು ಕೊಡಿ, ಕರುಗಳ ಅಭಿವೃದ್ಧಿ ಮಾಡ್ತೀವಿ, ರೈತರಿಗೆ ಮಾಡ್ತೀವಿ. ಹೆಣ್ಣು ಕರುಗಳ ಅಭಿವೃದ್ಧಿ ಮಾಡಿ ರೈತರು ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ನಮ್ಮ ಚಿಂತನೆ ದೊಡ್ಡದು ಸುರೇಶ್ ಅಣ್ಣವ್ರದ್ದು. ಯಾಕಂದ್ರೆ ಹಾಗೆ ಲೆಟರ್ ಬರೆದವ್ರೆ. ಈಗ ತಾನೇ ಈಗ ಒಂದೊಂದು ಈಗ ನಾವು ಆಸ್ತಿ ಬಂದಾದ್ಮೇಲೆ 1 ಕೋಟಿ ರೂಪಾಯಿ ಆಸ್ತಿ, 150 ರೂಪಾಯಿ ಕೋಟಿ ಆಸ್ತಿ ಬೇರೆ ಮಾಡ್ತಾ ಇರಲ್ಲ, ಬೇಕು ಆಯ್ತು ಆಗೋದಿಲ್ಲ. ಇಲ್ಲಿ 6 ಎಕರೆ ಜಮೀನು ತಗೊಂಡು ಮೊನ್ನೆ ಅಧ್ಯಕ್ಷರಾದ್ಮೇಲೆ ಸುರೇಶ್ ಆದ್ಮೇಲೆ ವಿಶೇಷಪುರ ಹೇಳ್ಬಿಟ್ಟು ಇವತ್ತು ಅಡಿ 14 ಸಾವಿರ ನಾವು 6 ಕೋಟಿಗೆ ತಗೊಂಡಿದೀವಿ. 6 ಎಕರೆನ 1 ಎಕರೆ 6 ಕೋಟಿ. ಇವತ್ತು ನಾವು ಮಾರಿದ್ರೆ 150 ಕೋಟಿ ಎಕರೆ. ನೀವು ಲೆಕ್ಕ ಮಾಡ್ಕೊಳ್ಳಿ, ನಮ್ಗೆ ಎಷ್ಟು ಬಂತು ಆದಾಯ, ಅದನ್ನ ಪ್ರೆಸ್ ಹಾಕೋಬೇಕು. ಅದು ಕೋಟಿ ಅದು ಎಲ್ಲ ಹೊಂಟಿದೆ. ಆದಾಯ ನಾವು ಪ್ರಶ್ನೆ ಮಾಡೋಕ್ಕಲ್ಲ, ಮಾರ್ಚ್ ಮಾಡ್ತೀವಿ ನಾವು ನೆಕ್ಸ್ಟ್ ಮಾರ್ಚ್ಗೆ. ಈಗ ಇದು ಇದಿರಲಿಲ್ಲ, ಕ್ಯಾಂಪ್ ಇಲ್ಲ ರಾಮನಗರ, ಅಲ್ಲಿ 60 ಲಕ್ಷ ಕೊಟ್ಟು ಒಂದು ಕ್ಯಾಂಪ್ಗೆ ಒಂದು ಎಕರೆ ತಗೊಂಡ್ರು. 60 ಲಕ್ಷ ಕೊಟ್ಟು ದೊಡ್ಡದಲ್ಲ. ಇವತ್ತು 6 ಕೋಟಿ ಸಿಗಲ್ಲ. ಅಲ್ಲಿ 60 ಲಕ್ಷ ನಮ್ಮ ಒಕ್ಕೂಟದ ನಷ್ಟ ಆಯ್ತು ಅಂತ ಇದು ಮಾಡ್ಬಿಡಿ. ಆ ಜಾಗ 6 ಕೋಟಿ ಕೊಟ್ಟರು ಆ ಜಾಗ ಸಿಗಲ್ಲ, ಆಯ್ತಾ? ಅದಾದ್ಮೇಲೆ ಮೆಟ್ರೋ ಪಾರ್ಲರು 40, BBMP 100, ಎಷ್ಟು 100 ಜಾಗ ಮಾರ್ಲಿಕ್ಕೆ ಮಾಲು. ಈಗ ಹೆಂಗ್ ಮಾಡ್ಬೇಕು? ಈಗ 5 ಲಕ್ಷ ಆಗ ಹೆಚ್ಚಿಗೆ ಮಾಡ್ಬೇಕು. ನಾವು ಮಾರೋದು ಹೆಂಗೆ? ಜಾಗ ಮಾಡ್ಲೇಬೇಕಲ್ಲ ಮಾರಕ್ಕೂ. 100 BBMP ಇಂದ ವತಿಯಿಂದ 100 ಜಾಗ ಆಗಿದೆ. 40 ಜಾಗ ಮೆಟ್ರೋ ಸ್ಟೇಷನ್ ಆಗಿದೆ. ಅದು ಕಮ್ಮಿ ಮಾಡಿ ಮೆಟ್ರೋ ಸ್ಟೇಷನ್ ಬಾಡಿಗೆ ಜಾಸ್ತಿ, BBMP ಕಮ್ಮಿ ಇದೆ. 100 ಮತ್ತೆ ಇವು 40, 140 ಇದೀಗ ಮಾರ್ಕೆಟಿಂಗ್ ನಮ್ಮ ನಂದಿನಿ ಬುಕ್ ಅಪ್ಲೈ ಮಾಡ್ತೀವಿ. ಈ ರೋಡಲ್ಲಿ ಮಾಡಿ ಅಂತ ಹೇಳೋರು ಮಾಡ್ತಾ ಇದ್ವಿ, ನೋಡ್ತಾ ಇದ್ವಿ, ಜಾಗ ನೋಡ್ತಾ ಇದೀವಿ. ಜಾಗಗಳು ಸಿಗ್ತಾ ಇಲ್ಲ, ಯಾಕಂದ್ರೆ ನಮಗೆ ಸರ್ಕಾರ ಜಾಗ ಸಿಗ್ಬೇಕು, ಆ ಥರ ನೋಡ್ತಾ ಇದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ಸಾಹೇಬ್ರು ಬಂದು 9 ತಿಂಗಳಾಯ್ತು, ನಾವು ಬಂದು 9 ತಿಂಗಳಾಯ್ತು. 9 ತಿಂಗಳಿಗೆ ನಿಮ್ಗೆ 60 ಕೋಟಿ ಲಾಭ ತೋರಿಸ್ತವ್ರೆ. ನಾವಾಗ ಯಾರು ಮಾಡಕ್ಕಾಯ್ತಿಲ್ಲ. ಅವರ ಅದಕ್ಕೆ 60 ಪ್ಲಸ್ 24 ಲೆಕ್ಕ ಹಾಕೋಬೇಕಾಯ್ತದೆ ನಾವು. ಯಾಕಂದ್ರೆ ನಷ್ಟದಲ್ಲಿ ಇದ್ದಿದ್ದ ಮ್ಯಾಲೆ ಬಂದವ್ರೆ. ನಾನು ಮಾಡಿದ್ನ, ನಾವು ಆಡಳಿತ ಮಂಡಳಿ ಮಾಡಿದ್ನ ನಾನು ಅಂದಿಲ್ಲ ಅವರು. ನಾವು ಆಡಳಿತ ಮಂಡಳಿ ಮಾಡಿದ ಲಾಭನ ನಾವು ರೈತರಿಗೆ ಕೊಡ್ಬೇಕು ನಾವು ಅಂತ ಸೆಕ್ರೆಟರಿ ಕೊಡ್ಬೇಕು. ಹಂಗ ಅವರು ಇವ್ರು ಬಂದ್ರು, ನಾವು ಬೆನ್ನೆಲು ಬಂತೀರಿ, ನಮ್ಗೇನ್ ಮಾಡಲ್ಲ ನಿಮ್ಗೆ ಅಂತ ಆಲ್ಮಾರೋರು ಏಜೆಂಟ್ಗಳು. ನಿಮಗೂ ಸಹ ಮಾಡ್ತೀವಿ, ಕೊಡ್ತೀವಿ, ನಿಮಗೂ ಸಹ ಕೊಡ್ತೀವಿ, ಮೊದಲು ಇಲ್ಲಿಂದ ತಗೊಳ್ಳೋಣ, ನಿಮಗೂ ಸಹ ನಾವಿದ್ದೀವಿ ಮಾಡಿ ಅಂತ ಹೇಳಿ ಅವ್ರದ್ದು ಒಂದು ಸಂಘಟನೆ ಇದೆ. ಅವ್ರು ಬಂದಿದ್ರು, ನಮಗೂ ಏನಾದ್ರು ಕೊಡಿ ಅಂತ. ಆಮೇಲೆ ನಮ್ಮ ಇವ್ರಿಗೆ TIDಗೆ ನಾನು ಇವ್ರಿಗೆ ಒಂದು ಮತ್ತೆ ಅದನ್ನ ಕೊಟ್ಟಿರಲಿಲ್ಲ, ಇನ್ಸೆಂಟಿವ್ DA. ಯಾಕೆಂದ್ರೆ ನಮ್ಗೆ ಪರ್ಮನೆಂಟರು ಇವರು ಆಯಿತು. DA ಶೇಕಡ 24ರಿಂದ ಬಾಕಿ ಇತ್ತು. 2024 ಜುಲೈಯಿಂದ 3ನೇ ಕಂತುಗಳು ಬಾಕಿ ಇತ್ತು. ಶೇಕಡ 5.75% ಹಾಗೂ ಮೊತ್ತ 4,68,00,000 ಆಯ್ತಾ. ತಿರ್ಗಾ ಮತ್ತೆ ಜುಲೈ 24ರಿಂದ 20 ಎಲ್ಲ ಸೇರಿಸಿ ಟೋಟಲ್ ಇಲ್ಲಿ ಎಲ್ಲ ಸೇರಿಸಿ 4,68,00,000 ರೂಪಾಯಿ ಇವ್ರು ಕೊಡ್ತಾ ಇದೀವಿ. 800 ಜನ 2,800 ಗುತ್ತಿಗೆ ಕಾರ್ಮಿಕರಿಗೆ ತಲಾ 5,000 ರೂಪಾಯಿ ಅಕೌಂಟ್ಗೆ ನೇರವಾಗಿ ಹೋಗುತ್ತೆ. ಹಾಗೆ ಸೆಕ್ರೆಟರಿಗಳ ಸಂಘಕ್ಕೆ 15,000 ಕೊಡ್ತಾ ಇದೀವಿ. ರೈತರಿಗೆ ಲೀಟ್ರಿಗೆ 1 ರೂಪಾಯಿ ಬೋನಸ್ ರೂಪದಲ್ಲಿ ಕೊಡ್ತಾ ಇದೀವಿ. ರೈಟ್ ಜಾಸ್ತಿ ಅಲ್ಲ, ಬೋನಸ್ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ನಮ್ಮ ಇವರು ಕೆಲಸ ಮಾಡ್ತಾರ ರೈತರಿಗೆ, ಅವ್ರಿಗೆ DA ಕೊಟ್ಟಿಲ್ಲ. 4,68,00,000
ಮತ್ತೆ 1800 ಕೆಲಸಕ್ಕಿದ್ದಾರೆ 90 ಲಕ್ಷ. ಮತ್ತೆ ಇವ್ರಿಗೆ ನಿಮ್ಮ ಸಂಘಕ್ಕೆ 15,000ದಂತೆ 3,44,00,000 3.44 ನಾವು ಕೊಡ್ತಾ ಇದ್ದೀವಿ. ನಮ್ಮ ಆಡಳಿತ ಮಂಡಳಿಗೆ ಸುರೇಶ್ ಅವರಿಗೆ ಧನ್ಯವಾದ ಹೇಳಕ್ಕೆ ನಮ್ಮ ತಾಲೂಕಿಂದ ಇಷ್ಟಪಡ್ತೀನಿ. ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರಿಗೆಲ್ಲ ತುಂಬ ಹೃದಯ ನಮಸ್ಕಾರಗಳು. ಹಾಗೆ ಆಡಳಿತ ಮಂಡಳಿ ನಮ್ಮ ಎಲ್ಲ ಏನಿದೆ ನಮ್ಮ ಆಡಳಿತ ಮಂಡಳಿ ಎಲ್ಲ ಅಧಿಕಾರಿಗಳಿಗೂ ಅವ್ರಿಗೂ ವಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ರೈತರಿಗೆ ನಮಸ್ಕಾರ ಮಾಡ್ತೀನಿ. ಎರಡನೇ ಸರಿ ಮುಖ್ಯ ಕಾರ್ಯನಿರ್ವಾಹಕರು ನಮ್ಮ ಮುಖರಿಗೆಲ್ಲ ನಮಸ್ಕಾರ ಮಾಡ್ತಾ ಅಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಪತ್ರಕರ್ತರು ಸಹ ವಂದನೆ ಹೇಳ್ತಾ ಮಾತು ಮುಗಿಸ್ತೀನಿ. ದಯಮಾಡಿ ಸ್ವಚ್ಛವಾಗಿದ್ರೆ ಆ ಕುತ್ಕೊಳ್ಳೋ ಜಾಗ ಇಲ್ಲ. ಒಂದು ಕೋರ್ಟ್ ನಡೆಸ್ಬೇಕು ಅನ್ನೋ ತಹಸೀಲ್ದಾರ್ಗೆ ಜಾಗ ಇರಲ್ಲ, ಅಲ್ಲೇ ಕುತ್ಕೋಬೇಕು. ಹಿಂಗೆ ನಾವು ನೋಡಿದ್ರೆ ನಮ್ಗೆ ಕಾಣಿಸ್ತಾ ಇರ್ತದೆ ಅಲ್ಲೇ ನಡೀತಾ ಇದೆ ಅಂತ. ಆತರ ಕೋರ್ಟ್ ನಡೆಸ್ಬೇಕಾದ್ರೆ ಒಂದು ಜಾಗ ಅದು ಭಯಭಕ್ತಿಯಿಂದ ನಾವು ಕೋರ್ಟ್ ನೋಡ್ತೀವಿ, ಅಲ್ಲಿ ಭಯಭಕ್ತಿಯಿಂದನೇ ಇರಬೇಕು. ಅಲ್ಲಿ ಅದಕ್ಕೋಸ್ಕರ ಚೇಂಜ್ ಮಾಡಿದ್ದಾರೆ. ಇದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ. ಅದು ಬರೀ ಆ ಜಾಗ ಜನರಾಗಿ ನಮ್ಮ ಪ್ರಶ್ನೆ ಬೇಡ. ಸಾರ್ವಜನಿಕರು ಕುತ್ಕೊಂಡ್ರೆ 4 ಜನ ಹೋದಾಗ ಕುತ್ಕೊಳ್ಳೋ ಜಾಗ ಇರಲ್ಲ, ಇಕ್ಕಟ್ಟು. 10 ಜನ 100 ಜನ ಹೋಗ್ಬಿಟ್ಟು ಅಂದ್ರೆ ಕೆಲವರು ಆಫೀಸರ್ಸ್ ಆಚೆ ಬರ್ಬೇಕಾಯ್ತು, ಉಸಿರಾಡದ ಪರಿಸ್ಥಿತಿ. ಕೆಲಸ ಮಾಡಬೇಕು, ಯಾರೇ ಅಲ್ಲಿ ಕೆಲಸ ಮಾಡಬೇಕು. ಯಾಕಂದ್ರೆ ನಮ್ಮ ರೈತರ ಪರವಾಗಿ ನಿಂತಿರ್ತಕ್ಕಂಥ ಸರ್ಕಾರ ಮತ್ತೆ ನಮ್ಮ ಸಾಹೇಬರು ರೈತರ ಪರವಾಗಿ ಕೆಲಸ ಮಾಡಬೇಕು, ಹೋದಾಗೆ ಕೆಲಸ ಆಗಬೇಕು ಅಂತ ನಾವು ತಿಳ್ಕೊಂಡಿದ್ವಿ. ಅಧಿಕಾರಿಗಳು ಹಾಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಅವರಿಗೆಲ್ಲ ಅಭಿನಂದನೆ ತಿಳಿಸ್ತೀವಿ. ಈಗ ಅನುಕೂಲ ಆಗಿದ್ದಾರೆ. ನಾನು ಕ್ಯಾಂಪ್ ಆಫೀಸ್ನ ನಾನು ಕೊಟ್ಬಿಟ್ಟಿದ್ದೀನಿ. ಈಗ ನಿಮ್ಗೆ MRP ಸ್ವರೂಪ ಗೊತ್ತಾ ನಿಮ್ಗೆ? ಮಯೂರ ಬೇಕ್ರಿ ಹಿಂದೆನೆ ನಮ್ಮ ಆಫೀಸು ಹೊಸದಾಗಿ ತಂದ್ವಿ. ಏನು ಇನ್ನೊಂದು ವರ್ಷ ಹೊಸ ಕ್ಯಾಂಪ್ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ಇನ್ನೊಂದು ವರ್ಷ 2 ವರ್ಷದಲ್ಲಿ ಹೊಸ ಕ್ಯಾಂಪ್ ಆಗುತ್ತೆ. ಇನ್ನೆಲ್ಲ ಪರ್ಮಿಟ್ ಅಲ್ಲೇ ಆಗುತ್ತೆ. ದಯಮಾಡಿ ಅದನ್ನ ನೀವು ಕ್ಯಾಂಪ್ ಆಫೀಸ್ ಬರ್ಬೇಕು ಅಂದ್ರೆ ಡೈಲಿ ಅಲ್ಲ ಬಿಡಿ. ಕೇಂದ್ರ ಬ್ಯಾಂಕ್ ನೀವು MRF ಶೋರೂಮ್ ಹತ್ರ ಬನ್ನಿ, ಅಲ್ಲಿ ಬೋರ್ಡ್ ಹಾಕ್ತೀನಿ. ಈ ಬೋರ್ಡ್ ಇಲ್ಲ, ಬೋರ್ಡ್ ಕೇಳಿದ್ದೀನಿ. ಬೋರ್ಡ್ ಹಾಕ್ಸ್ಬಿಟ್ಟು ಮಯೂರ ಬೇಕ್ರಿ ಹಿಂಭಾಗ ನಾವು ಸಪೋಟ ತೋಟ ಅಂತೀವಿ. ಆ ಸಪೋಟ ಹೋಗೋ ದಾರಿಲಿ ಅಲ್ಲಿ ಕ್ಯಾಂಪ್ ಆಫೀಸ್ ಇದೆ. ದಯಮಾಡಿ ಬನ್ನಿ, ಅಲ್ಲಿ ಏನು ಕಷ್ಟ ಸುಖ ನಿಮ್ಗೆ ಏನಿಲ್ಲ ನಿಮ್ಮ ಆಫೀಸ್ ಅಂತ ಅಲ್ಲಿ ಇದು ಮಾಡ್ತೀವಿ. ಈಗ ಟೀ ಕಾಫಿ ಇದೆ. ಚಿಕ್ಕಲ್ಬಾಳಿನ ರತ್ನಮ್ಮ ಅವರು ಬರಬೇಕು ಚೆಕ್ ತಗೊಳಕ್ಕೆ. ಹೇಳ್ತೀನಿ, ಮುಖ್ಯ ಕಾರ್ಯದರ್ಶಿ ಬೊಮ್ಮಲಿಯವರೇ ಮಾಡಿಸ್ಬೇಕು. ದಯಮಾಡಿ 43,10,00,000 ರೂಪಾಯಿ ನಮಗೆ ತಾಲೂಕಿಗೆ ದುಡ್ಡು ಬರ್ತಾ ಇದೆ. ಸಿಬ್ಬಂದಿಗೆ 14,80,000